ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸರಿ, 313ನೇ ಪುಟದಲ್ಲಿ ಪಾಠ ಪ್ರಾರಂಭ. ಏನಂತಾರ, ಬೆಳಗ್ಗೆ ಏನೇನು ಪಾಠ ಆಗಿತ್ತು ಅಂತ ಸ್ವಲ್ಪ ನೆನಪು ಮಾಡ್ತೀವಿ. ಈಗ ನಾವೆಲ್ಲ ಹೆಂಗ ಸಾಮವನ್ನ ಅಭ್ಯಾಸ ಮಾಡಿದ್ವಿ ಅಂದ್ರೆ ಸಾಮಾನ್ಯ ಸಾಮಗಳನ್ನ ಅಭ್ಯಾಸ ಮಾಡಿದ್ವಿ. ಈಗ ಸಂಗೀತದಲ್ಲಿ ಹೇಳೋದಾದ್ರೆ ಇಷ್ಟೊತ್ತು ನಾವು ಅಭ್ಯಾಸ ಮಾಡಿದ್ದು ಸರಿ ಗ ಮ ಪದ ನಿ ಸ ಅಂತ ಇಷ್ಟೇ ಅಭ್ಯಾಸ ಮಾಡಿ ಹೊರತಾಗಿ ಇನ್ನು ಮುಂದಿಂದ ನೀನು ಅಭ್ಯಾಸ ಮಾಡಿಲ್ಲ. ಮುಂದಿಂದು ಅಂದ್ರೆ ಏನೀಗ ಯಾವ ರಾಗ, ಅದೇನು ಕಲ್ಯಾಣಿ ರಾಗದನೋ ಭೈರವಿ ರಾಗ ಅದನೋ ಹಿಂಗೆಲ್ಲ ಮತ್ತೆ ರಾಗಗಳು ಬೇಕಲ್ಲ. ಈಗ ಆ ರಾಗಗಳ ಒಳಗ ಸರಿಗಮ ಪದನಿಸ ಬಂದ್ರೆ ಏನಾಗ್ತದ ಅಂತ ಈಗ ಉಲ್ಟ ಶುರು ಮತ್ತು ಹೊಸ ಅಂಶ ಶುರು. ಈಗ ಎಷ್ಟು ಸಾಮಗಳವ, ಮೂಲತಃ ಸಾಮಗಳು ಎಷ್ಟು ಇದ್ರೊಳಗ ಇದು ಸಾಮವೇದದಲ್ಲಿ, ಆ ಸಾಮವೇದದ ಒಳಗೆ ಮತ್ತ ಹಿಂಕಾರ ಪ್ರಸ್ತಾವ ನಿಧಾನ ಅಂತ ಹಿಂಗೆಲ್ಲ ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡೋದು. ಬಹಳ ಅರ್ಥ ಆಯ್ತಾ? ಮೊದಲಿಗೆ ಅಭ್ಯಾಸ ಮಾಡಿದ್ದು ಸರಿಗಮ ಪದನಿಸ, ಈಗ ಅಭ್ಯಾಸ ಮಾಡೋದು ಆ ರಾಗಗಳ ಬಗ್ಗೆ. ಉದಯ ರಾಗ ಅಂತ ಒಂದಿರ್ತದ ನೋಡ್ರಿ. ಆಮೇಲೆ ಉದಯ ರಾಗ ಅಂದ್ರೆ ನಾವು ಹೇಳ್ಬೇಕು ಅಂತ ಅರ್ಥ. ಅದಕ್ಕೆ ದೇವ್ರ ನೆಪ್ಸೋ ರಾಗ ಉದಯ ರಾಗ. ಆಮೇಲೆ ದೀಪಕ ರಾಗ ಅಂತ ಇರ್ತದೆ, ಕೊನೆಯದು ರಾತ್ರಿ ಹೊತ್ನಾಗ ಎಲ್ಲ ಮಲಗಿಸೋ ಹಚ್ಚೋದು ಹಿಂಗೆ ಇರ್ತಾವಲ್ಲ, ಅಂಥ ರಾಗಗಳಲ್ಲಿ ಸರಿಗಮ ಪದನಿಸ ಅಂದ್ರೆ ಏನು ಅಂತ ಹೇಳಿಗತಿ. ಸರಿನಾ? ಎಷ್ಟು ಬರ್ತಾವ ಅಂತ ಸುಮ್ಮನೆ ಒಂದ್ಸಲ ಸಂಕ್ಷೇಪದಾಗ ಹೇಳ್ತೀನಿ. ಅಲ್ಲೆಲ್ಲಿ ಬಂದಾಗ ರಾಗ ಅದು ಎಲ್ಲ ಅದು ಸಾಮ ಎಲ್ಲ ಹೇಳ್ಕೊತ ಹೋಗ್ತೀನಿ ನಿಮಗೆ. ಮೊದಲನೇ ಬರುವುದು ಗಾಯತ್ರ ಸಾಮ ಅಂತ ಹೆಸರು. ನಾನು ಎಲ್ಲಾನು ಬರೆಸ್ತೀನಿ, ಸುಮ್ಮನೆ ಸದ್ಯಕ್ಕೆ ನೀವು ಕೇಳ್ಕೊಳ್ರಿ. ಯಾಕಂದ್ರೆ ಯಾವ ಸಾಮದಲ್ಲಿ ಭಗವಂತ, ಯಾವ ಸಾಮ ಎಲ್ಲದ, ಆ ಭಗವಂತ ಎಲ್ಲಿದ್ದಾನೆ, ಅವಂಗೊಂದು ವೃತ. ಪ್ರತಿಯೊಂದು ಸಾಮ ಅಭ್ಯಾಸ ಮಾಡೋಂಗು ಒಂದೊಂದು ವೃತ ಆಗಲಿ. ಸಂಗೀತಗಾರರು ಕರೆದದ್ದು ತಿನ್ನಬಾರ್ದು ಅಂತ ಒಂದು ವೃತ ಇರ್ತದೆ. ಬೋಂಡಾ ಭಜಿ ತಿನ್ಲಿಕ್ಕೆ ಬರುದಿಲ್ಲ ಸಂಗೀತಗಾರರಿಗೆ. ಹಂಗ ತಿಂದ್ರು ಅಂದ್ರೆ ಸಂಗೀತ ಹಾಡ್ಲಿಕ್ಕೆ ಬರೋದಿಲ್ಲ. ಆಮೇಲೆ ನವರಾತ್ರಿ ಒಳಗೆ ಹುಯಿ ಅಂತ ತಗೊಂಡ್ರೆ ಒಂದು ನವರಾತ್ರಿ ಒಳಗೆ ಹಾಡು ಹಾಡೋಂಗಿಲ್ಲ. ಅಷ್ಟೇ ಸಂಗೀತದ ಪಥ್ಯ ಅದು. ಏನೇನು ತಗೋಬೇಕು ಅದೆಲ್ಲ ಮಾಡ್ಬೇಕು. ಬಿಸಿನೀರು ಕುಡಿಬೇಕು, ಗಂಟ್ಲ ಕಾಯ್ಕೋಬೇಕು, ಗಂಟ್ಲು ಇನ್ಶೂರೆನ್ಸ್ ಮಾಡ್ಸಿರ್ಬೇಕು ಕೆಲವರು. ಹಾಗೆಲ್ಲ ಕೂತಿರ್ತಾರ ಅಂತ ಹೇಳಿ. ಅದಕ್ಕೆ ಗಾಯತ್ರ ಸಾಮ ಅಂತ ಒಂದು, ರಥಂತರ ಸಾಮ ಅಂತ ಎರಡು. ಹೆಸರು ಚಂದವ ಕೇಳಿ ಇಟ್ಕೊಳ್ರಿ. ಗಾಯತ್ರ ಸಾಮ, ರಥಂತರ ಸಾಮ, ವಾಮದೇವ್ಯ ಸಾಮ ಅಂತ ಮೂರನೇ ಸಾಮ. ಈ ವಾಮದೇವ ಸಾಮ್ಯ ಸಾಮ ಅನ್ನೋದನ್ನು ಕೇಳಿದ್ರೆ ಆಶ್ಚರ್ಯವಾಗ್ತದೆ. ಗಂಡ ಹೆಂಡತಿಯರು ಅವರು ಸೇರುವ ಕಾಲದಲ್ಲಿ ಹೇಳುವ ಸಾಮ, ಅವರು ಮಲಗಿದಾಗ ಹೇಳಬೇಕಾದ ಸಾಮ ಇದು ಅಂತ. ಅಂದ್ರೆ ಆ ಕಾಲದಲ್ಲಿ ಅವರು ಅನುಸಂಧಾನ ಮಾಡಬೇಕಂತೆ. ಅವರಿಗೆ ಒಬ್ಬರು ಬಿಟ್ಟು ಇಬ್ಬರು ಹೆಂಡತಿ ಇದ್ರ ಅದೆಲ್ಲ ಎಲ್ಲವನ್ನೂ ಸೇರಿಸಿ ಹೇಳಿದ್ದಾರೆ. ಅಷ್ಟೆಲ್ಲ ಆ ಸಾಮದಲ್ಲಿ ಇದ್ದದ್ದು ಅಂತ ಹೇಳ್ಯಾರ. ಅದಕ್ಕೆ ಸಂತೋಷ ಪಡ್ಬೇಡ್ರಿ, ನಿಮಗಿಲ್ಲ. ಬೃಹತ್ ಸಾಮ ಪ್ರತಿಪಾದ್ಯರಾದವರು ಯಾರು ಅಂತ ಹೇಳಿ ಅವರು ಒಂದು ಬಿಟ್ಟು ಎರಡು ಅಂದ್ಕೊಂಡು ಸ್ವಲ್ಪ ಖುಷಿ ಆಯ್ತು. ಮತ್ತೆ ನಮಗಿಲ್ಲ ಅನ್ಕೊಳ್ತದೆ. ಬೃಹತ್ ಸಾಮ ಪ್ರತಿಪಾದ್ಯ ಮುಂದಿನ ಸಾಮ. ವೈರಾಜ ಅಂತ ಮತ್ತೊಂದು ಸಾಮ. ಶಕ್ವರಿ ಅಂತ, ರೇವತಿ, ಯಜ್ಞಾಯಜ್ಞೀಯ ಅಂತ ಇಷ್ಟು ಸಾಮಗಳು. ಇಷ್ಟು ಸಾಮಗಳಲ್ಲಿ ಹೆಂಗೆ ಭಗವಂತ ಇದ್ದಾನ, ಏನೇನಿದ್ದಾನ ಅಂತ ಹೇಳ್ತಾ ಹೋಗ್ತಾರೆ. ಈಗ ಮೊದಲು ಗಾಯತ್ರ ಸಾಮದ ವಿಚಾರವನ್ನು ತೆಗೆದುಕೊಳ್ಳೋಣ ಅಂತ. ನಿಮ್ಮ ಪುಸ್ತಕದ ತಗೊಳ್ರಿ. ಏನಾಗಿದೆ? ಮನೋಹೀಂಕಾರ ವಾಕ್ ಪ್ರಸ್ತಾವಶ್ಚಕ್ಷುರುದ್ಗೀತ ಶ್ರೋತ್ರಂ ಪ್ರತಿಹಾರೋ ಪ್ರಾಣೋ ನಿಧನಂ ಏತದ್ ಗಾಯತ್ರಂ ಪ್ರಾಣೇಶು ಪ್ರೋತಂ ಸಹಾಯ ಏವಮೇತದ್ ಗಾಯತ್ರಂ ಪ್ರಾಣೇಶು ಪ್ರೋತಂ ವೇದ ಪ್ರಾಣಿ ಭವತಿ ಸರ್ವಮಾಯುರೇತಿ ಜೋಗ್ಜೀವತಿ ಮಹಾನ್ ಪ್ರಜಯಾ ಪಶುಭಿರ್ಮಃ ಭವತಿ ಮಹಾನ್ ಕೀರ್ತ್ಯಾ ಮಹಾಮನಾಃ ಸ್ಯಾತ್ ತದ್ಭೃತಂ. ನೋಡ್ರಿ, ಇಲ್ಲಿ ಎಲ್ಲೆಲ್ಲಿ ಕಾಮ ಅಥವಾ ದಂಡಕ ಬರಬೇಕಾಗಿತ್ತು ಬಿಟ್ಟು ಹೋಗ್ಯದ ಅಂತ ಹೇಳಿರ್ತೀನಿ ನಿಮಗೆ.
ನಮ್ಮ ಅಣ್ಣಂದ್ರೆ ಹಂಗೆ ಮಾಡಿರ್ತಾರೆ, ಇರುವಲ್ತೆಗೆ ಏನು ತಪ್ಪಿಲ್ಲ. ಮನೋಹಿಂಕಾರ ಕಮ ಹಾಕೋಬೇಕಲ್ಲಿ. ಅಂದ್ರೆ ಅಲ್ಲಿ ಒಂದು ವಿಷಯ ಮುಗೀತದ ಅಂತ ಇರ್ತದೆ. ವಾಕ್ ಪ್ರಸ್ತಾವ ಅಲ್ಲೊಂದು, ಚಕ್ಷುರುದ್ಗೀತ, ಶ್ರೋತ್ರಂ ಪ್ರತಿಹಾರ, ಪ್ರಾಣೋ ನಿಧನಂ. ಸರಿ, ಇಲ್ಲಿ ವಿಷಯ ತಿಳ್ಕೊಂಡಂತೀಗ ಏನಾಗಿತ್ತು ಹಿಂದಕ್ಕ ಹಿಂಕಾರ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ನಿಧನ ಅಂತ 5 ಸಾಮಗಳನ್ನ 5 ಸ್ಥಳಗಳಲ್ಲಿ ನಾವು ಉಪಾಸನೆ ಮಾಡಿದ್ವಿ. ಹಿಂದೆ ಬಂದದ ಒಮ್ಮೆಗೆ. ಅದು ಆ 5 ಸಾಮಗಳು ಈಗ ಗಾಯತ್ರದಲ್ಲಿ ಬಂತೀಗ. ಅದು 5 ಸಾಮಗಳು ಸಾಮದ ವಿಭಾಗಗಳು, ಸಾಮದ ಅಂಶಗಳು. ಅವನ್ನ ಗಾಯತ್ರ ಸಾಮಕ್ಕೆ ಹಚ್ಚಿದಾಗ ಗಾಯತ್ರ ಸಾಮವನ್ನು ಎಲ್ಲಿ ಉಪಾಸನಾ ಮಾಡಬೇಕು ಅಂತ ಪ್ರಶ್ನೆ ಬಂತೀಗ. ಅದಕ್ಕೆ ಉತ್ತರ ಕೊಡ್ತಾರೆ, ಏತತ್ ಗಾಯತ್ರಂ ಪ್ರಾಣೇಶು ಪ್ರೋತಂ. ಅದಕ್ಕೆ ಕಾಮ ಹಾಕೊಳ್ರಿ. ನೆಕ್ಸ್ಟ್ ಏತತ್ ನಿಧನಂ ಆದ್ಮೇಲೆ ಏತದ್ ಗಾಯತ್ರಂ ಪ್ರಾಣೇಶು ಪ್ರೋತಂ, ಅಲ್ಲಿ ತನಕ ಒಂದು ಕಾಮ. ಅಂದ್ರೆ ಏನದು? ಈ ಗಾಯತ್ರ ಸಾಮವು ಪ್ರಾಣಗಳಲ್ಲಿ ಪ್ರೋತವಾಗೇದ. ಅಂದ್ರ ಈಗ ನೀವು ಮೊದಲನೇದು ನಂಬರ್ 1 ಗಾಯತ್ರ ಸಾಮ ಅಂತ ಬರ್ಕೋಬೇಕು ಪುಸ್ತಕದೊಳಗ, ನೋಟ್ಬುಕ್ ಒಳಗ. ಗಾಯತ್ರ ಸಾಮ, ಗಾಯತ್ರ ಸಾಮ ಪ್ರಾಣ. ಪ್ರಾಣ ಅಂದ್ರ ಇಂದ್ರಿಯಗಳು. ಸಂಸ್ಕೃತದೊಳಗೆ ಪ್ರಾಣ ಶಬ್ದ ಇಂದ್ರಿಯಗಳಿಗೂ ಬರ್ತದೆ, ಪ್ರಾಣದೇವರಿಗೂ ಬರ್ತದೆ. ಇಂದ್ರಿಯಗಳಲ್ಲಿ ಇಂದ್ರಿಯಗಳಲ್ಲಿ ಆಶ್ರಯಿಸಿದೆ. ನೋಡ್ರಿ, ನಮ್ಮ ಗಾಯತ್ರ ಸಾಮ ಅಂತ ಕರೆಸಿಕೊಂಡದ್ದು ನನ್ನ ಇಂದ್ರಿಯಗಳೇನಿವೆಯೋ ಆ ಇಂದ್ರಿಯಗಳಲ್ಲಿ ಇದೆ ಅದು ಸಾಮ. ಎಷ್ಟು ಚಂದ ಆದ ಸಾಮ ಅದು. ಅದಕ್ಕೆ ಯಾರ್ಯಾರು ಏನೇನು ಅಂಬುದು ಮುಂದೆ ಹೇಳಂತ ಇರ್ಲಿ. ಈಗ ಪ್ರೋತಮ್ ಅಂತ ಶಬ್ದ ಅದಲ್ಲ, ಪ್ರೋತ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಅದು ಇಂದ್ರಿಯಗಳಲ್ಲಿರುವ ಭಗವಂತನನ್ನು ತಿಳಿಸುವ ಹಾಗೂ ಭಗವಂತನಿಂದ ನಿಯಮ್ಯವಾದದ್ದು ಅಂತ ಅರ್ಥ. ಬರ್ಕೊಳ್ರಿ, ಪ್ರೋತಮ್ ಇಸ್ ಈಕ್ವಲ್ ಟು ಪ್ರೋತಮ್ ಅಂದ್ರೆ ತಿಳಿಸುವ ಹಾಗೂ ನಿಯಮಿಸಲ್ಪಡುವ. ಇಷ್ಟೇ ಅರ್ಥ ಸಾಕು, ತಿಳಿಸುವ ಹಾಗೂ ನಿಯಮಿಸಲ್ಪಡುವ. ಮುಂದೆ ಈ 11ಕ್ಕೂ ಬರ್ತದೆ, ಅದು ಮುಂದೆ ಏನೇನೋ ಅಷ್ಟಕ್ಕೂ ಬರ್ತದೆ. ಬಂದಾಗ ಪ್ರೋತ ಪ್ರೋತ ಅಂತ ಬಂದ್ರೆ ತಿಳಿಸುವ ಹಾಗೂ ನಿಯಮಿಸುವ, ಅವನಿಂದ ನಿಯಮಿಸಲ್ಪಡ್ತದೆ, ಅವನನ್ನು ತಿಳಿಸ್ತದೆ. ಈಗ ಉದಾಹರಣೆಗೆ ಇಂದ್ರಿಯದಲ್ಲಿ ಗಾಯತ್ರ ಸಾಮದ ಅಂದ್ರೆ ಇಂದ್ರಿಯಗಳಲ್ಲಿರುವ ಪರಮಾತ್ಮನನ್ನು ತಿಳಿಸ್ತದೆ, ಅವನಿಂದ ನಿಯಮಿಸಲ್ಪಡ್ತದೆ. ಭಗವಂತ ಈ ಗಾಯತ್ರ ಸಾಮವನ್ನ ನಿಯಂತ್ರಣ ಮಾಡ್ತಾನೆ, ನಿಯಮನ ಮಾಡ್ತಾನೆ. ಅರ್ಥ ಆಯ್ತಾ? ಅದಕ್ಕೆ ಆ ಅರ್ಥದಲ್ಲಿ ಪ್ರೋತ ಪ್ರೋತ ಅಂತ ಶಬ್ದವನ್ನು ಕರೆಯಲಾಗಿದೆ. ಸರಿನಾ? ಮುಂದೆ ನೋಡ್ರಿ ಏನಂತಾರ ನೋಡ್ಕೊಳ್ರಿ. ಏನು ಹೀಂಕಾರ ಸಾಮ ಅದಲ್ಲ, ಅದು ಮನಸ್ಸಿನಲ್ಲಿ ಅದ. ಮನೋಹಿಂಕಾರ. ಮನಸ್ಸು ಇಂದ್ರಿಯ ಹೌದೋ ಅಲ್ಲೋ? ಇಂದ್ರಿಯ ಹೌದು, ಮರಿಬೇಡ್ರಿ. ಮನಸ್ಸು ಕೂಡ ಇಂದ್ರಿಯ. ನಮಗೆ 11 ಇಂದ್ರಿಯಗಳವ. ಅದು 11ನೇ ಇಂದ್ರಿಯದ ಶ್ರೇಷ್ಠವಾದ ಇಂದ್ರಿಯ ಅದ. 10 ಇಂದ್ರಿಯಗಳಿಗಿಂತಲೂ ಶ್ರೇಷ್ಠವಾದದ್ದು 10 ಇಂದ್ರಿಯಗಳಿಂದ ಶ್ರೇಷ್ಠವಾದದ್ದು 11ನೇ ಇಂದ್ರಿಯ ಮನಸ್ಸು. ಯಾಕಂದ್ರೆ ಆ ಮನಸ್ಸಿನಿಂದಲೇನೆ ಈ ಇಂದ್ರಿಯಗಳು ವಿಷಯವನ್ನ ಗ್ರಹಿಸಿದ್ದನ್ನ ಆತ್ಮನಿಗೆ ಮುಟ್ಟಿಸ್ಲಿಕ್ಕೆ ಬರ್ತದ. ಮನಸ್ಸು ಇದ್ದಿದ್ದಿಲ್ಲ ಅಂದ್ರೆ ಕಣ್ಣು ಎಷ್ಟು ನೋಡಿದ್ರು ಆತ್ಮ ಮುಟ್ಟಂಗಿಲ್ಲ. ಎಕಡಿತ್ತು ಮನಸ್ಸು ಅಂತಾರಿಲ್ಲ. ಜೀವಗೆ ಆತ್ಮ ಜೀವನೇ, ಜೀವಗೆ ಆತ್ಮ ಅಂತ ಬರೆಯ ಶಬ್ದ. ಎಕಡಿತ್ತು ಮನಸ್ಸು ಅಂತ ಕೇಳ್ತಾರ. ಹಂಗೆ ಕೇಳೋದು ಬಿಟ್ಟು ಎಕಡೆ ಲಕ್ಷ ಇತ್ತು ಅಂತ ಕೇಳ್ತಾರಲ್ಲ, ಇಷ್ಟ ಅದ ಶಬ್ದನ. ಎಕಡೆ ಲಕ್ಷ ಇತ್ತು ಅಂದ್ರು ಮನಸ್ಸು ಇದ್ದಿದ್ದಿಲ್ಲ ಅಂದ್ರು ಒಂದೇ ಅರ್ಥ, ಬೇರೆ ಇಲ್ಲ. ಎಕಡೆ ಲಕ್ಷದ ಥ್ಯಾಂಕ್ಸ್. ಮನೋ ಕಬ್ಬರಾಚಾರ ಲಕ್ಷ ಈ ಕಡೆ ಅದಾವದಲ್ಲೋ. ಬರಿ ಮನೋಹಿಂಕಾರ. ಪ್ರಾಣಗಳಲ್ಲಿ ಗಾಯತ್ರ ಸಾಮ ಅಂತ ಹೇಳಿದಾಗ ಪ್ರಾಣ ಅಂದ್ರೆ ಇಂದ್ರಿಯ, ಮನಸ್ಸೆಂಬ ಇಂದ್ರಿಯದಲ್ಲಿ ಹಿಂಕಾರ ಸಾಮ ಇದೆ. ಆ ಹಿಂಕಾರ ಸಾಮ ಪ್ರತಿಪಾದ್ಯನಾದ ಪ್ರದ್ಯುಮ್ನ ಮನಸ್ಸಿನಲ್ಲಿ ಇದ್ದಾನೆ. ಇವು ಎಲ್ಲಾ ಕಡೆನೂ ಚೇಂಜ್ ಹಾಕೋತ ಹೋಗ್ತಿರ್ತಾವ. ಪ್ರದ್ಯುಮ್ನ ಅವನೇ ಇರ್ತಾನ, ಜಗ ಚೇಂಜ್ ಆಗ್ತಿರ್ತಾವ ಅಷ್ಟ. ಹಿಂಕಾರಕ್ಕೆ ಪ್ರದ್ಯುಮ್ನೇ, ಅವ್ನು ಬೇರೆ ಬರೋದಿಲ್ಲ. ಇನ್ನು ಅದು ಪೋಸ್ಟ್ ಇದು ಆಗಿಲ್ಲ, ಫಿಕ್ಸ್ ಚೇಂಜ್ ಆಗಿಲ್ಲ, ಅದೇನು ಯಾರು ಪ್ರಮೋಷನ್ ಇಲ್ಲ ಅದಕ್ಕೆ. ಅವ ಜಾಗ ಮಾತ್ರ ಬದಲಾಗ್ತಿರ್ತ ಅಷ್ಟ. ಈಗ ಮನಸ್ಸೆಂಬ ಇಂದ್ರಿಯದಲ್ಲಿ ಬಂದ. ತಿಳಿತೇನೆ ಅಂತ ಹೇಳಿದ್ದು ಏನು?
ಮನಸ್ಸು, ಮನಸ್ಸಿನಲ್ಲಿ ಗಾಯತ್ರ ಸಾಮದ ಒಂದು ಭಾಗವಾದ ಹೀಂಕಾರವು ಇದೆ. ಅದರಲ್ಲಿ ಪ್ರದ್ಯುಮ್ನನು ಕರೆಸಿಕೊಳ್ಳುತ್ತಾನೆ. ಸರಿ ಆಯ್ತಾ? ಮುಂದ್ಕೊಂಡು ಬರ್ರಿ. ಇರ್ಲಿ, ಅದಕ್ಕೇನಾಯ್ತು? ಜಡದಾಗ ಇರಬಾರ್ದ ದೇವರು? ಎದರ ಬಗ್ಗೆ ಕೇಳಿದ್ರಿ? ಜಡ ಅಂತ ಅಂದದ್ದು ಯಾವುದ್ರ ಸಲುವಾಗಿ ಅದನ್ನ ಹೇಳ್ರಿ. ಈಗ ಪಂಚೇಂದ್ರಿಯಗಳು, ಇಂದ್ರಿಯಗಳು ಮತ್ತೆ ಅವು ಇನ್ನೊಂದು ಐದು ಬಂದ ಇನ್ನೊಂದೈದು ಅಂದ್ಕೊಳ್ಳಿ ನಾವು ಜಡ ಅಂತ ತಿಳ್ಕೊಂಡಿರ್ತೀವಿ. ಮೊದ್ಲು ಮನಸ್ಸು ಜಡ. ಈಗ ಮನಸ್ಸು ಜಡ ಅಂತ ಅನ್ನೋದು ಎದಕ್ಕೆ ಅಂತ ಕೇಳದೆ ಮತ್ತೆ ಅಲ್ಲೇ ಬಂದು ನಿಂತ್ಕೊಂಡ್ರೆ ನಿಮ್ಗೆ ಅಭಿಪ್ರಾಯ ಸ್ಪಷ್ಟ ಆಗಿಲ್ಲ. ಕಣ್ಣು ಚೇತನ ಏನು? ಅದು ಜಡ. ಕಿವಿ ಚೇತನ ಏನು? ಅದು ಜಡ. ಇಂದ್ರಿಯಗಳೇ ಜಡವಾಗಿದ್ದಾಗ ಮನಸ್ಸು ಇಡೀ ಇಂದ್ರಿಯ ಆಗಿ ಜಡ ಆಗ್ಲಿಕ್ಕೆ ಏನ್ ಬಾಧಕ? ನಾವು ಮನಸ್ಸು ಲವಲವಿಕೆಯಿಂದ ಕೂಡಿರ್ತದೆ ಅಂತ ತಿಳ್ಕೊಂಡು ಚೈತನ್ಯ ಅಂತ ಭ್ರಮಿಸಿದ್ದೇವೆ. ವಾಸ್ತವದಲ್ಲಿ ಮನಸ್ಸು ಜಡ. ಅದು ಜಡ ಮನಸ್ಸದು, ಚೇತನ ಅಲ್ಲ. ಮನಸ್ಸು ಶುದ್ಧ ಜಡ. ಅದು ಒಂದು ನಿಮ್ದು ದ್ರವ ಇರ್ತದ ನೋಡ್ರಿ, ಅದಕ್ಕೇನಂತ ಅದಕ್ಕೆ ಪಾದರಸ. ಪಾದರಸ ಹಿಂಗ್ ಹಿಡಿದುಕೊಂಡು ಹಿಂಗ್ ಅಡ್ಯಾಟಿರ್ತದ, ಅದ್ ಚೇತನ ಅಂತಾರ. ಅದಕ್ಕೆ ಜಡ. ಅದು ಹಂಗ ಪಾದರಸದಂತೆ ಇದೆ ಮನಸ್ಸು, ಅಷ್ಟ ಬೇರೆ ಏನಿಲ್ಲ. ಐಡಿಯಾ ಬಂತ? ಪಾದರಸ ಜಡನೋ ಚೇತನೋ? ಮನಸ್ಸು ಅಷ್ಟೇ. ಅಡ್ಡಾಡ್ಕೋತಿರ್ತದಿಲ್ಲೋ ಪಾದರಸ. ಏನ್ ಶಾಣೆ ಇದ್ದೀಯ ನಮ್ಮಪ್ಪ. ಮನೋಹಿಂಕಾರ, ಮನಸ್ಸನ್ನ ಹಿಂಗ್ ನಮಗೇನಾಗಿದೆ, ಜಡ ಅಂದ ಕಲ್ಲು ಮಣ್ಣು ನೆನಪು ಬರ್ತದ. ಅವು ಕೂತಿರ್ತಾವ, ಮನಸ್ಸು ಅಡ್ಡಾಡ್ತಿರ್ತದ. ಹೆಂಗ ಅಂತ ಹಂಗೇನಿಲ್ಲ. ಗಾಳಿ ಬೀಸ್ತಿರ್ತದ, ನೀರು ಹರಿತಿರ್ತದ. ಯಾವ ಮತ್ ನೀವು ಅವ್ರಕ್ಕಿಂತ ಜಾಸ್ತಿ ತಪ್ಪು ತಿಳ್ಕೊಂಡ್ರಿ. ಅಲ್ಲ, ಕಲ್ಲು ಮೊದಲಾದವುಗಳು ಒಂದೇ ಕಡೆ ಕೂತಿರ್ತಾವ, ಅದರಿಂದ ಜಡ ಅಂತ ತಲೆಯಾಗ ಬಂದದ. ಅದಕ್ಕೆ ಇಂದ್ರಿಯಗಳು ಜಡ ಅಂತ ಅಂದ್ಕೊಳ್ಳಿ, ಹಂಗ ಒಂದ್ ಕಡೆ ಕೂತಿರ್ತದ, ಮನಸ್ಸರ ಅಡ್ಡಾಡ್ತಿರ್ತದ ಅಂತಲ್ಲ ಅಂತ ಪ್ರಶ್ನೆ ಅದಾವ್ದು. ಅಲ್ಲ, ಗಾಳಿ ಬೀಸ್ತದ, ನೀರ್ ಹರಿತಾವ, ಅದೇ ಜಡ ಆದ್ರೆ ಹಂಗ ಮಾಡಬಾರ್ದು ಅಂತ ಏನಿಲ್ಲ. ಗಾಳಿ ಬೀಸ್ತದ, ಮತ್ತೆ ಅವುಗಳಿಗೆ ಇಂದ್ರಿಯಗಳಿಲ್ಲ, ಅವೆಲ್ಲ ಸಂಬಂಧ ಇಲ್ಲ. ನಾವು ಅದು ಹೇಳೇ ಇಲ್ಲ. ಅವುಗಳಲ್ಲಿ ಜಡತ್ವ ತಗೊಂಡು ವಿಚಾರ ಮಾಡಿರ್ತೀವಿ ಅಷ್ಟೇ. ಏನು ತಿಳಿತದಲ್ಲೋ? ರೈಟ್, ಓಕೆ, ಬರ್ರಿ. ವಾಕ್ ಪ್ರಸ್ತಾವ, ವಾಗೀಂದ್ರಿಯದಲ್ಲಿ ಪ್ರಸ್ತಾವ ಇದ್ದಾನ. ಹಿಂದೆ ಬಂದದ ಇದು, ಹಾಗೆ ಒಂದ್ಸಲ ಓದಿ. ಎಲ್ಲಿ ಪೇಜ್ ಅದ ಅಂತ ಹೇಳ್ತೀನಿ ಬೇಕಾದ್ರೆ. ಎಲ್ಲಿ ಪೇಜ್ ಅದ ಅಂತ ಹೇಳಿ ಲಘು ಅರ್ಥ ಆಗ್ತದೆ. ಯಾವ ಪೇಜ್ದಾಗ ಎಲ್ಲಿ ಓದಿದ್ದೀರ ಅಂತಂದ್ರೆ, ಈ 307ನೇದೊಳಗೆ ಈಗಾಗಲೇ ಓದ್ಕೊಂಡ್ಬಂದೀವಿ ನಾವು ಇದನ್ನ. ಆ 307ನೇ ಪುಟದ ಕೆಳಗೆ ಪ್ರಾಣೇಶು ಪಂಚವಿಧಂ ಪರೋವರಿಯ ಸಾಮ ಉಪಾಸೀತ ಪ್ರಾಣೋ ಹಿಂಕಾರ ವಾಕ್ಚಕ್ಷು ವಾಕ್ ಪ್ರಸ್ತಾವಶ್ಚಕ್ಷುರುದ್ಗೀತ ಶ್ರೋತ್ರಂ ಪ್ರತಿಹಾರೋ ಮನೋನಿಧನಂ ಅಂತ ಓದ್ಕೊಂಡ್ಬಂದೀವಿ. ಈಗ ಅದನ್ನ ಇಲ್ಲಿ ಸ್ವಲ್ಪ ಉಲ್ಟಾ ಮಾಡಿ ಓದ್ಲಿಕತ್ತೀವಿ, ಅಷ್ಟ ಬೇರೆ ಏನಿಲ್ಲ. ಸರಿನಾ? ಹೆಚ್ಚು ಕಡಿಮೆ ಓದ್ಲಿಕತ್ತೀವಿ. ಓಕೆ, ರೈಟ್, ಮುಂದೆ ತಗೊಂಡ್ ಬರ್ರಿ. ಮನೋಹಿಂಕಾರ ವಾಕ್ ಪ್ರಸ್ತಾವ ಚಕ್ಷುರುದ್ಗೀತ, ಕಣ್ಣಿನಲ್ಲಿ, ಕಣ್ಣೆಂಬ ಇಂದ್ರಿಯದಲ್ಲಿ ನಾರಾಯಣನಿದ್ದಾನ, ಉದ್ಗೀತ ಸಾಮ ಪ್ರತಿಪಾದ್ಯನಾದ. ಶ್ರೋತ್ರಂ ಪ್ರತಿಹಾರ, ಶ್ರೋತ್ರಂ ಅನ್ನೋ ಶಬ್ದಕ್ಕರ್ಥ ಏನೋ ಶ್ರವಣೇಂದ್ರಿಯ. ಆ ಶ್ರವಣೇಂದ್ರಿಯದಲ್ಲಿ ಪ್ರತಿಹಾರ ಅಂದ್ರೆ ಅನಿರುದ್ಧನಿದ್ದಾನೆ. ಪ್ರಾಣೋ ನಿಧನಂ, ಪ್ರಾಣ ಅಂದ್ರೆ ಇದು ಶ್ವಾಸೋಚ್ಛ್ವಾಸ. ಆ ಶ್ವಾಸೋಚ್ಛ್ವಾಸದಲ್ಲಿ ಯಾರಿದ್ದಾರ? ನಿಧನನಿದ್ದಾನ, ಸಂಕರ್ಷನಿದ್ದಾನ. ಏತತ್ ಗಾಯತ್ರಂ, ಇದು ಗಾಯತ್ರ ಸಾಮ. ಪ್ರಾಣೇಶು ಪ್ರೋತಂ, ನಮ್ಮ ಇಂದ್ರಿಯಗಳಲ್ಲಿ ಅದ. ಸಹಾಯ ಏಮೇತದ್ ಗಾಯತ್ರಂ ಪ್ರಾಣೇಶು ಪ್ರೋತಂ ವೇದ, ಯಾವ ವ್ಯಕ್ತಿ ಅಧಿಕಾರಿ ಈ ಗಾಯತ್ರ ಸಾಮವು ನಮ್ಮ ಇಂದ್ರಿಯಗಳಲ್ಲಿ ಇದೆ ಎಂಬುದಾಗಿ ತಿಳಿತಾನೋ, ಪ್ರೋತ ಅಂದ್ರ ಅವನನ್ನ ತಿಳಿಸ್ತದ ಹಾಗೂ ಅವನಿಂದ ನೇಮಿಸಲ್ಪಡ್ತದ ಅಂತ ತಿಳಿತಾನೋ, ಪ್ರಾಣಿ ಭವತಿ, ಅವೇನಾಗ್ತಾನ? ಪ್ರಾಣಿ ಆಗ್ತಾನವ. ಏನ್ರಿ ಹಂಗಂದ್ರ ಪ್ರಾಣಿ ಆಗ್ತಾನಂದ್ರ ಅರ್ಥ ಏನು? ಮತ್ತೆ ಈ ಪ್ರಾಣಿ ಇಲ್ಲೇನ್ ಮತ್ತೀಗವ ನಮ್ಮಲ್ಲಿ ಕರಿತಿರ್ತಾರಲ್ಲ, ಪ್ರಾಣಿ ಅಂತ ಹಿಂಗ್ ಕರಿತಿರಂಗಿಲ್ಲ. ಇದೊಂದು ಪ್ರಾಣಿದ ಮನ್ಯಾಗ ಅಂತ ಹಿಂಗ ಪಾಪ ನಮ್ಮೆಲ್ಲ ಪ್ರೀತಿಯಿಂದ ಕರಿತಿರ್ತಾರ. ಅದಕ್ಕ ಇಲ್ಲಿ ಪ್ರಾಣಿ ಅನ್ನೋ ಶಬ್ದಕ್ಕ ಇಂದ್ರಿಯಗಳಲ್ಲಿರುವ ಪರಮಾತ್ಮನಿಂದ ರಕ್ಷಿತನಾಗುತ್ತಾನೆ ಅಂತ ಅರ್ಥ. ಆ ಇಂದ್ರಿಯಗಳಲ್ಲಿ ಏನು ಭಗವಂತನಿದ್ದಾನ, ಅವನು ಆ ಇಂದ್ರಿಯಗಳ ದ್ವಾರ ಇವನಿಗೆ ರಕ್ಷಣೆಯನ್ನ ಕೊಡ್ತಾನ. ಸರಿ ಆಯ್ತಾ? ಸರ್ವಮಾಯುರೇತಿ, ಮೋಕ್ಷ ಹೊಂದುತ್ತಾನೆ. ಜೋಗ್ಜೀವತಿ, ಸರ್ವಜ್ಞನಾಗುತ್ತಾನೆ ತನ್ನ ಯೋಗ್ಯತಾನುಸಾರ. ಎಲ್ಲಾ ಕಡೆ ನೆನಪಿಟ್ಟು ಹೋಗ್ಬೇಕು ಇದನ್ನ. ಸರ್ವಜ್ಞನಾಗುತ್ತಾನೆ. ಮಹಾನ್ ಪ್ರಜೆಯ ಪಶುಭಿ, ಒಳ್ಳೆ ವೇದಶಾಸ್ತ್ರಗಳೆಂಬ ಸಂಪತ್ತು ಉಳ್ಳವನಾಗ್ತಾನ.
ಲೌಕಿಕ ಪ್ರಜಾ ಸಂಪತ್ತುಗಳು ಬರ್ತಾವ, ಮಹಾನ್ ಕೀರ್ತ್ಯ ಉತ್ತಮವಾದ ಕೀರ್ತಿ ಉಳ್ಳವನಾಗ್ತಾನ. ಆದರೆ ಒಂದು ನಿಯಮ, ಏನ್ ನಿಯಮ ಅಂತಂದ್ರ ಮಹಾಮನಾಹ ಸ್ಯಾತ್ ತದ್ವೃತಂ, ದೊಡ್ಡ ಮನಸ್ಸಿರಬೇಕು. ಯಾರು ಗಾಯತ್ರ ಸಾಮವನ್ನ ಹಾಡ್ತಾರೋ, ಉಪಾಸನ ಮಾಡ್ತಾರೋ ಅವರು ಮಹಾಮನ ಸ್ಯಾತ್, ಸಣ್ಣ ಮನಸ್ಸಿರಬಾರ್ದು ಅವರಿಗೆ. ಸಣ್ಣ ಮನಸ್ಸಿದ್ರೆ ಸರ್ವಾತ್ಮನ ಅವರಿಗೆ ಸಾಮವನ್ನ ಹಾಡಲೇಬಾರದು. ತಿಳಿತದಲ್ಲಿ ಏನಂತ ಹೇಳಿದ್ದು, ದೊಡ್ಡ ಮನಸ್ಸಿರ್ಬೇಕು ಅವ್ರಿಗೆ, ಸಣ್ಣ ಮನಸ್ಸಿದ್ರೆ ಉಪಯೋಗ ಇಲ್ಲ ಅವ್ರಿಗೆ. ಆಯ್ತಾ? ಸರಿ, ಈಗ ಕೆಳಗೆ ತಾತ್ಪರ್ಯ ಭಾಷ್ಯ ತಗೊಳ್ರಿ. ಪ್ರಾಣ ಸಂಸ್ಥೆ ಹರೌ ಪ್ರೋತಂ ಗಾಯತ್ರಂ ಸಾಮ ಸರ್ವದಾ. ಇಂದ್ರಿಯಗಳಲ್ಲಿ ಇರುವ ಪರಮಾತ್ಮನಲ್ಲಿ ಪ್ರೋತವಾಗಿದೆ ಗಾಯತ್ರವು. ಅಂದ್ರೆ ಮೂಲದಲ್ಲಿ ಏನ್ ಕಂಡದ್ ನಮಗ ಅಂದ್ರೆ 314ನೇ ಪೇಜ, 314ನೇ ಪೇಜ್ನಾಗದ ಮೇಲೆ ನಮಗೇನ್ ಕಂಡದ ಅಂದ್ರೆ ಪ್ರಾಣ ಅಂತಂದ ಕೂಡಲೇ ಇಂದ್ರಿಯಗಳು ಅಂತ. ಇಂದ್ರಿಯಗಳು ಸಾಮಕ್ಕೆ ಆಶ್ರಯ ನೀಡಿವೆ ಅಂತ ಅನಿಸ್ಲಿಕ್ಕತ್ತದ. ಆದ್ರೆ ಇಂದ್ರಿಯಗಳಲ್ಲಿ ಇದ್ದ ಭಗವಂತನು ಆಶ್ರಯ ನೀಡಿದ್ದಾನೆ ಅಂತ ಭಾಷ್ಯದಲ್ಲಿ ಸ್ವಲ್ಪ ವಿವರಣೆ ಕೊಟ್ಟ ಆಚಾರ್ಯರು. ಪ್ರಾಣ ಸಂಸ್ಥೆ ಹರೌ ಪ್ರೋತಂ ಗಾಯತ್ರಂ ಸಾಮ ಸರ್ವದಾ. ಸಾಮವು ಯಾವಾಗ್ಲೂ ಅಲ್ಲದ. ತದ್ವಾಚಕಂ ತನ್ನಿಯಮ್ಯಂಚ ಇತ್ಯತಃ ಪ್ರೋತ ಮಿತೀರ್ಯತೆ. ಪ್ರೋತ ಪ್ರೋತ ಅಂತ ಯಾಕೆ ಕರೀತಾರ ಅಂದ್ರೆ ತದ್ವಾಚಕ ತನ್ನಿಯಮ್ಯ, ಆ ಭಗವಂತನನ್ನ ತಿಳಿಸಬೇಕು, ಭಗವಂತನಿಂದ ನಿಯಮಿಸಲ್ಪಡಬೇಕು, ಆದ್ದರಿಂದ ಪ್ರೋತ ಅಂತ ಕರೀತಾರೆ. ಇನ್ನು ಏತತ್ ಸಾಮ, ಏತತ್ ಗಾಯತ್ರಂ ಸಾಮ, ಏತತ್ ಅಂತ ಬರ್ತಾರಲ್ಲ ಅಂದ್ರೆ ಅದಕ್ಕೆ ಪ್ರಾಣಸ್ಥ ವಿಷ್ಣೋ ಸಾಮೀಪ್ಯಾತ ತತ್ಸ್ಥಮೇತದಿತೀರ್ಯತೆ. ಅದು ಇಂದ್ರಿಯಗಳಲ್ಲಿದ್ದ ಭಗವಂತ ಸಮೀಪದಲ್ಲಿದ್ದಾನ, ಅತಿ ಹತ್ರ ಇದ್ದಾನ ಅಂತ ತಿಳ್ಕೊಂಡು ಏತತ್ ಗಾಯತ್ರಂ ಸಾಮ, ಈ ಪ್ರಾಣಗಳಲ್ಲಿ ಇರುವಂತಹ ಪರಮ ಏತತ್ ಗಾಯತ್ರಂ ಸಾಮ ಪ್ರಾಣೇಶು ಜ್ಯೋತಂ, ಈ ಹತ್ತಿರದಲ್ಲಿರುವ ಭಗವಂತನಲ್ಲಿ ಆಶ್ರಯ ಪಡೆದಿವೆ ಆದ್ದರಿಂದ ಅಂತ ಅರ್ಥ ಮಾಡಿಕೊಳ್ಳ್ರಿ. ಕ್ವಚಿನ್ ನಿರ್ದೇಶ ಸಾಮೀಪ್ಯಾತ್ ವಿಷ್ಣೋರೇತದಿತೀರ್ಯತೆ. ಅಥವಾ ಕೆಲವೊಂದ್ ಸರ್ತಿ ಹಿಂದ ಪ್ರಕರಣದಾಗ ಎಲ್ಲೋ ವಿಷ್ಣು ಬಂದಿರ್ತಾನೆ, ಅವನ್ ಹೇಳಲಿಕ್ಕೆ ಏತತ್ ಅಂತ ಕರೆದಿರ್ತಾರೆ. ಸರಿ, ಒಟ್ಟಿನಲ್ಲಿ ಉಪನಿಷತ್ತಿನಲ್ಲಿ ಬಂದ ಏತತ್ ಎಂಬ ಪದವನ್ನು ಹೇಗೆ ಅರ್ಥೈಸಿಕೊಳ್ಳಬೇಕು ಅಂದ್ರೆ ಆ ಇಂದ್ರಿಯಗಳಲ್ಲಿ ಇದ್ದ ಭಗವಂತನನ್ನು ಹೇಳುವಂತ ಅದು ಅರ್ಥ ಮಾಡಿಕೊಳ್ಳ್ರಿ. ಅಥವಾ ಹಿಂದಿನ ಪ್ರಕರಣಗಳಲ್ಲಿ ಎಲ್ಲೋ ಸಮೀಪದಲ್ಲಿ ವಿಷ್ಣು ಬಂದಿದ್ದಾನ, ಅವನನ್ನು ಸ್ವೀಕಾರ ಮಾಡಲು ಏತತ್ ಪದ ಬಂದಿದೆ ಅಂತಾದ್ರೂ ಅರ್ಥ ಮಾಡಿಕೊಳ್ಳ್ರಿ. ಎರಡೇ ವಿಷಯ. ಇನ್ನ ಪ್ರಾಣಸ್ಥ ವಿಷ್ಣು ಲಾಲ್ಯತ್ವಾತ್ ಪ್ರಾಣೀತೇವಾಭಿಧೀಯತೆ. ಇಂದ್ರಿಯಗಳಲ್ಲಿದ್ದ ವಿಷ್ಣುವಿನಿಂದ ಲಾಲ್ಯ ಪಾಲ್ಯ ರಕ್ಷ್ಯ ಅನ್ನೋದಕ್ಕಾಗಿ ಪ್ರಾಣಿ ಪ್ರಾಣಿ ಅಂತ ಕರ್ಸ್ಕೋತದ ಈ ಪ್ರಾಣಿ. ಮೋಕ್ಷಸ್ತು ಸರ್ವಮಾಯು. ಉಪನಿಷತ್ತುಗಳಲ್ಲಿ ಸರ್ವಮಾಯುರೇತಿ ದೀರ್ಘ ಪೂರ್ಣ ಆಯುಷ್ಯ ಬದುಕ್ತಾನ ಅಂತಂದ್ರ 100 ವರ್ಷ ಅಂತ ಅರ್ಥ ಅಲ್ಲ, ಅದಕ್ಕೆ ಮೋಕ್ಷ ಹೊಂತಾನ ಅಂತ ಅರ್ಥ. ನಿತ್ಯತ್ವಾತ್ ಜೋಕ್ ಸಮಸ್ತವಿತ, ನಿತ್ಯನಾದ, ಯಾಕಂದ್ರೆ ನಿತ್ಯವಾದರಿಂದಲೇ ಸರ್ವಮಾಯು ಅಂತ ಕರ್ಸ್ಕೊಳ್ಳೋದು. ಎಲ್ಲಾ ಆಯಸ್ಸು ಅಂದ್ರೆ ಏನು, ನಿತ್ಯ ಇರೋದು ಅಂತ ಅರ್ಥ, ಅದಕ್ಕೆ ಅದು ಮೋಕ್ಷದಲ್ಲೇ ಸಾಧ್ಯ. ಇನ್ನ ಜೋಕ್ ಅಂತದಷ್ಟು ಮಂತ್ರದೊಳಗೆ ಅದಕ್ಕೆ ಅರ್ಥ ಸಮಸ್ತವಿತ, ಸರ್ವಜ್ಞ ಅಂತ ಅರ್ಥ. ಸರ್ವಜ್ಞ ಅಂದ್ರೆ ಏನು, ತನ್ನ ಯೋಗ್ಯತಾನುಸಾರವಾಗಿ ಸರ್ವಜ್ಞ ಅಂತ ಅರ್ಥವೇ ಹೊರತಾಗಿ ಒಟ್ಟು ನಾವು ಸರ್ವಜ್ಞ ಅಂತ ಹೇಳಿದ್ಕೊಳ್ಳೆ ಮುಗಿದ ಹೊತ್ತು ನಡಿದ ಅಂತ ಹಿಂಗಲಿಕ್ಕೆ ಹೋಗಬಾರ್ದು. ಮತ್ತೆ ಸರಿ ಆಯ್ತಾ? ಸರಿ, ಈಗ ಬರ್ಕೊಳ್ರಿ. ಏನ್ ಬರ್ಕೋಬೇಕು ಅಂದ್ರೆ ಸಾಮ ನಂಬರ್ 1. ಏನ್ ಸಾಮ? ನಂಬರ್ 1 ಗಾಯತ್ರ ಸಾಮ. ನಂಬರ್ 1 ಗಾಯತ್ರ ಸಾಮ. ಅದರ ಮುಂದ್ಗಡೆಗೆ ಇಂದ್ರಿಯಗಳಲ್ಲಿ ಒಂದನೇ ಸಾಲಿನಾಗ ಬಂದ್ಬಿಡ್ಬೇಕು ಇದಿಷ್ಟು. ಗಾಯತ್ರ ಸಾಮ ಇಂದ್ರಿಯಗಳಲ್ಲಿ. ಕೆಳಗ ಬರ್ಕೋಬೇಕು. ಈಗ ಕೆಳಗೆ ಏನ್ ಬರ್ಕೋಬೇಕು ಅಂತಂದ್ರೆ ಮನಸ್ಸಿನಲ್ಲಿ ಹೀಂಕಾರ. ಅಲ್ಲೇ ಕೊಲ ಮಾಡಬೇಡ, ಒಂದು ಉದ್ದಕ್ಕೆ ಬರ್ಕೊಳ್ಳೋದು, ಒಂದೊಂದು ಬೇರೆ ಬೇರೆನೇ ಅದು. ಮನಸ್ಸಿನಲ್ಲಿ ಹೀಂಕಾರ. ಆಮೇಲೆ ಮುಂದೆ ವಾಗೀಂದ್ರಿಯದಲ್ಲಿ ಪ್ರಸ್ತಾವ. ಕಣ್ಣಿನಲ್ಲಿ ಉದ್ಗೀತ. ಕಿವಿಯಲ್ಲಿ ಪ್ರತಿಹಾರ. ನೆಕ್ಸ್ಟ್ ಪ್ರಾಣವಾಯುವಿನಲ್ಲಿ ನಿಧನ ಪ್ರತಿಹಾರ. ಇಲ್ಲಿ ಸಾಲಾಗಿ ಬರ್ಕೊಳ್ಳೋದಲ್ಲಿ ಇನ್ನು ಮುಗುದಿಲ್ಲ. ಪ್ರಾಣವಾಯುವಿನಲ್ಲಿ
ನಿಧನ. ಹಾ, ಮ್ಯಾಲಿಂದ ಏನ್ ಬರ್ಕೋಬೇಕು? ಹಿಂಕಾರದ ಬಾಜುಕ ಪ್ರದ್ಯುಮ್ನ, ಹಿಂಕಾರದ ಬಾಜುಕ ಪ್ರದ್ಯುಮ್ನ, ಪ್ರಸ್ತಾವದ ಬಾಜುಕ ವಾಸುದೇವ, ಇಲ್ಲಿ ಬರ್ಕೋಬೇಕು. ಹಾ, ಬರ್ಕೋತ ಹೋಗ್ರಿ, ಹೇಳ್ತೀನಿ. ಹಿಂಕಾರಕ್ ಪ್ರದ್ಯುಮ್ನ, ಪ್ರಸ್ತಾವಕ್ ವಾಸುದೇವ, ಉದ್ಗೀತಕ ನಾರಾಯಣ, ಪ್ರತಿಹಾರಕ್ಕ ಅನಿರುದ್ಧ, ನಿಧನಕ್ಕೆ ಸಂಕರ್ಷಣ. ಪ್ರತಿಹಾರಕ್ಕೆ ಅನಿರುದ್ಧ, ನಾರಾಯಣ, ಉದ್ಗೀತಕ್ಕ ಮುಗೀತು. ಆಯ್ತಾ? ಈಗ ನೋಡ್ರಿ ಮುಂದೆ ಏನು ಅಂತ ಕೇಳಿದ್ರೆ ಇದು ಎರಡು ವಿಷಯ. ಇದು ತಳ ಬರ್ಕೊಡ್ರಿ. ಗಾಯತ್ರ ಸಾಮ ಉಪಾಸಕನ ವ್ರತ ಅಂತ ಬರ್ಕೋಬೇಕು. ಗಾಯತ್ರ ಸಾಮ ಉಪಾಸಕನ ವ್ರತ. ವ್ರತ ವ್ರತ ಹಾಲಿನ ವ್ರತ, ಮೊಸರಿನ ವ್ರತ, ದ್ವಿದಳ ವ್ರತ, ವ್ರತ. ಪ್ರಶಸ್ತವಾದ ಮನಸ್ಸಿರಬೇಕು. ಅಂದ್ರೆ ಇವ್ರು ಎಲ್ಲರಿಗೂ ಒಂದೊಂದೊಬ್ಬೊಬ್ಬರಿಗೆ ಅದ, ಮತ್ತೆ ಅದಕ್ಕೆ ಹೇಳಿಕೆ ಹೇಳಿವಿ. ಪ್ರಶಸ್ತವಾದ ಮನಸ್ಸಿರಬೇಕು. ಸಣ್ಣ ಮನಸ್ಸಿರಬಾರ್ದು, ದೊಡ್ಡ ಮನಸ್ಸಿರಬೇಕು. ಯಾವಾಗ್ಲೂ ನಾವು ನಮ್ದಷ್ಟ ಆಲೋಚನೆ ಮಾಡ್ತಿರ್ತೀವಿ, ಅದಕ್ಕೆ ಸಣ್ಣ ಮನಸ್ಸು ಅಂತ ಕರೆಯೋದು. ಏನು ವಿಚಾರ ಮಾಡ್ರಿ, ಬೆಳಗಿನ ಸಂಚಾಂಕ ಎಷ್ಟು ವಿಚಾರ ಮಾಡ್ತೀವಿ? ನಮ್ದಷ್ಟ ವಿಚಾರ ಮಾಡಿರ್ತೀವಿ ನಾವೆಲ್ಲ. ನಮ್ದು ಊಟ ಯಾವಾಗ, ನಮ್ದು ನಿದ್ದೆ ಯಾವಾಗ, ನಮ್ದು ಮತ್ತೊಂದು ಯಾವಾಗ, ಮುಗಿದೊಂದು ಯಾವಾಗ, ಎಲ್ಲ ನಮ್ದು 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 ಅಂತೀವಿ ಹೊರತಾಗಿ ಎಂದೂ ನಮ್ ಜೊತೆಗಿದ್ದವ್ರದು ಅಂದ್ರೆ ಇನ್ಕ್ಲೂಡಿಂಗ್ ಮೈ ವೈಫ್ ಅಂಡ್ ಮೈ ಸನ್ಸ್, ಅವ್ರಿಗೂ ವಿಚಾರ ಮಾಡಿರಂಗಿಲ್ಲ ನಾವು. ನಮ್ಮ ಹೆಂಡತಿ ಮಕ್ಕಳದೇ ವಿಚಾರ ಮಾಡಂಗಿಲ್ಲ. ಮುಗಿತಿಲ್ಲ, ಬಡ ಬಡ ಹೊರಗೆ ತಾಂಬೂಲ ಹಾಕೊಂಡು ಕೂತ್ ಬಿಡೋದು. ಅವು ತಿಂದು ಬಿಟ್ಟು ಅಡಿಗೆ ಅದನ್ನ ಬಿಟ್ಟರು ಎಲ್ಲಿ ವಿಚಾರ ಮಾಡಿಕೊಂಡು ನಾವು. ಗಾಯತ್ರಿ ಸಾಮಕ್ಕೆ ಉಪಯೋಗ ಇಲ್ರಿ ಅವರು. ಮುಗಿಡ್ಕೊಂಡು ಕುಳಿಕ್ ಅಷ್ಟೇ ಗಾಯತ್ರಿಗೆ ಅಷ್ಟೇ ಉಪಯೋಗ ಅವರು. ಇಲ್ಲ ಹೆಂಡತಿ ಹೆಸರು ಗಾಯತ್ರಿ ಬಾ ಅಂತ ಇಟ್ಕೊಳ್ಬೇಕು. ಯೋಗ್ಯತಾ ಭಾಗ ಹೋದದು, ಯೋಗ್ಯತಾ ಭಾಗ. ಪೂರ್ಣ ಶಕ್ತಿ ಹಾಕ್ಯಾನಂತ ಅರ್ಥ ಅಲ್ಲ. ಪೂರ್ಣ ಶಕ್ತಿ ಹಾಕಿದಕ್ಕೆ ದಳದಾನವ. ಹೌದೇನಂದ್ರೆ ಅಷ್ಟಕ್ಕ ದಣಿರ್ತಾನ ಮನುಷ್ಯ ಅಂದ್ರೆ ದೇಸಾಯರು ಪೂರ್ಣ ಶಕ್ತಿ ಹಾಕ್ಯಾನ ಪಾಪ. ಅದಿಲ್ಲ ಅದೇನು ಅದಕ್ಕೆ ಮಹಾಮನಃ. ಎಲ್ಲಿವರೆಗೆ ನಾವು ಹಂಚಿಕೊಂಡು ತಿನ್ನೋದನ್ನ, ಇನ್ನೊಬ್ಬರ ಯೋಗಕ್ಷೇಮವನ್ನ ಮೊದಲು ನೋಡ್ಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳೋದಿಲ್ಲೋ ಅಲ್ಲಿವರೆಗೆ ನಿಮಗೆ ಈ ಸಾಮಗಳು ಸಂಬಂಧವೇ ಇಲ್ಲ. ಅವು ದೂರಿದ್ ಬಿಡ್ತಾವ್ರಿ. ಏನು ತಿಳಿಲ್ಲ ಅದಲ್ಲ, ನಾಳೆ ಹೇಳ್ತೀನಿ, ಮತ್ತೊಮ್ಮೆ ನಾಳೆ ಹೇಳ್ತೀನಿ. ತಿಳಿಲ್ಲ ಅಂದ್ರೆ ಅದಕ್ಕೆ ವಿಧಾನ ಏನ್ ತಿಳಿತೇನು? ಏನು ತಿಳಿದಂದ್ರೆ ಏನ್ ಮುಂದೆ ಏನ್ ಮಾಡೋದು ತಿಳಿತಷ್ಟ ಮುಗಿದು ಅಲ್ಲ, ಹೇಳಬಾರ್ದು, ಮಾಡಿ ತೋರಿಸು. ಹಾ, ಅದಕ್ಕೆ ಬರೀ ಹೇಳಿ ಕೂತ್ ಬಿಟ್ರೆ ಮುಂದೆ ಏನು ಹೇಳಿ ಕೂತ್ ಬರೆದಿಟ್ಬಿಡೋದು. ಬೇರೆಯವ್ರಿಗೆ ಹೋಗಲ್ಲ, ಸ್ವಭಾವ ಅಲ್ಲ, ಮನಸ್ಸು ಹೇಳಿದ್ವಿ. ಗೊತ್ತಿತ್ತು ಹಿಂಗ್ ಅಂತೀರಿ ಅಂತ ಹೇಳಿ ನಾವೇನ್ ಮಾಡೀವಿ ಅಂದ್ರೆ ಮನಸ್ಸು ಸಣ್ಣದಿರ್ಬಾರ್ದು, ದೊಡ್ಡ ಮನಸ್ಸಿರ್ಬೇಕು ಯಾವಾಗ್ಲೂ. ನೋಡ್ರಿ, ನಾವು ಎಲ್ಲಿವರೆಗೆ ಇನ್ನೊಬ್ಬರಿಗೆ ಅಂತ ಅನ್ನಂಗಿಲ್ಲ ಅಲ್ಲಿವರೆಗೆ ಪ್ರಕೃತಿ ನಮಗಂತ ಯಾವ್ದನ್ನು ಕೊಡಂಗಿಲ್ಲ. ಇದ್ರೊಳಗೆ ಅಷ್ಟಪಷ್ಟ ತಿನ್ಕೊಂಡು ಹರ್ಕೊಂಡ್ ಪರ್ಕೊಂಡು ತಿಂದು ಹೋಗ್ಬಿಟ್ಟಿರ್ತೀವಿ, ಮುಗಿದು ಹೋದ ಕೆಲಸ. ಇನ್ನೊಬ್ಬರಿಗೆ ಅಂತ ನಾವ್ ಯಾವಾಗ ಕೊಡ್ಲಿಕ್ಕೆ ಶುರು ಮಾಡ್ತೀವಿ, ಯಾವ ಪ್ರಕೃತಿ ಪೂರ್ಣ ನಮ್ ಕಡೆ ಬಂದ್ಲಿಕ್ಕೆ ಶುರು ಮಾಡ್ತದೆ. ಕೊಡೋನ್ ಕೈಯಾಗಿ ಬರ್ಬೇಕು ಅಂತ ಇರ್ತದೆ. ಅದಕ್ಕೂ ಪಾಪ ಇಚ್ಛೆ. ಬರೀ ಕೊಡೋದಷ್ಟ ಅಲ್ಲ, ಉಣ್ಣೋದು, ಮತ್ತೊಂದು, ಮುಗಿದೊಂದು, ಒಳ್ಳೆ ಮಾತು, ಎಲ್ಲನೂ ಅದು ಬಂದು ನಿಂತ್ಕೋತದ. ಯಾಕಂದ್ರೆ ಅದಕ್ಕೊಂದು ಚಾನಲ್ ಬೇಕಾಗಿದ್ರೆ ಹೊರಗೆ ಹೋಗ್ಲಿಕ್ಕೆ. ಯಾರು ಇರ್ತಾರೆ ನೋಡ್ತಾರೆ, ಹೋಗ್ಬಿಡ್ತದೆ ಚಾನಲ್ ಅಲ್ಲಿ, ಹೋಗ್ಬಿಡ್ತದೆ. ಅರ್ಥ ಆಯ್ತಾ ಹೇಳಿದ್ದು? ಸರಿ, ಬರ್ರಿ ಮುಂದೆ ಹೋಗೋಣಂತ. ಇನ್ ನೆಕ್ಸ್ಟ್ ರಥಂತರ ಸಾಮ ಬರ್ಕೊಳ್ರಿ. ಉಳಿದ್ ಬೇಡ ಬೇಡಿ, ಬಡ ಬಡ ಬರ್ಸ್ಕೊತ ಹೋಗೋದು, ವಾಕ್ಯ ಓದ್ಕೋತ ಹೋಗೋದು ಅಷ್ಟೇ. ಇನ್ನ ಗೊತ್ತಾತಲ್ಲ ಹಿಂಗ ವಿಷಯ ಹೋಗ್ತಿರ್ತ ಅಂತ ಹೇಳಿ. 7 ನೋಡೋಣ, ನಾ ಇನ್ನೂ ಹೇಳಿಲ್ಲ. ಒಂದ್ ನಿಮಿಷ ಬಿನಾಡಿ ಗದ್ಲಕ್ಕೆ ಹಾಕ್ಲಿತಾನ. ಹಂಗ್ ಬರಿಬಾರ್ದು ನನ್ನ. ಹಂಗ ನೀವು ಬರ್ಕೊಂಬರ್ರಿ. ನಾ ಹೇಳಿದ್ದು ಈಗ ಒಂದು ಜೆರಾಕ್ಸ್ ಕಾಪಿ ಇಟ್ಕೊಳ್ರಿ. ನಾ ಹೇಳಿದ್ ಸರಿ ಅದನೋ, ಬಿಂದಾಚಾರ ಸರಿ ಅದನೋ ಅಂತ ವಿದ್ವಾಂಸರ ಸಭೆ ಮಾಡಿ ಚರ್ಚೆ ಇಡೋಣ ಅಂತ. ಯಾವ ನಿಮ್ ಪಕ್ಷ ಬರ್ತಾ ನೋಡ್ಕೋತೀನಿ ಆಮೇಲೆ ಅಂತ. ಅಂದ್ರೆ ಹಿಂಗೆ ಕ್ರಮ ಹೇಳ್ಬೇಕು. ಬರ್ಕೊಡ್ರಿ. ರಥಂತರ ಸಾಮ ಎರಡನೇದ ಸಾಮ. ಇದು ಎರಡನೇ ಸಾಮ. ಕೆಳಗೆ ಒಂದು ಲೈನ್ ಬಿಟ್ಟು 2 ಲೈನ್ ಬಿಟ್ಟು ರಥಂತರ ಸಾಮ ಅಂತ ಬರ್ಕೊಳ್ರಿ.
ಮುಗೀತದ ಮುಗಿದದ ಅದ ಒಂದ ಮುಗಿದದ ಅದಕ್ಕೆ ಮುಂದೆ ಹೊಂಟಿನ ಇಲ್ಲ ಹೇಳ್ತಿರ್ಲಿದ್ದೆ ಸರ್ ಹಿಂಗ್ಯಾಕ್ ಮಾಡ್ತಿರಪ್ಪ ನಮಗೆ ಕೆಳಗೆ ಇನ್ನೊಂದ್ ಸ್ವಲ್ಪ ಹೋಗ್ಲಿ ಇನ್ನೊಂದೆರಡು ಸಾಲ ಬಿಟ್ಟು ಬರ್ರಿ ಹಾ ರಥಂತರ ಸಾಮ ನಂಬರ್ 2 ಹಾಕ್ಬೇಕು ಅದಕ್ಕೆ ಸಾಮದ ನಂಬರು ಹಾ ಅದು ಒಂದ್ ಹಾಕಿರಲ್ಲ ಅಷ್ಟ್ ಚಂದ ಹಾಕಿರಲ್ಲ ಒಂದು ಕೆಳಗಿಂದ ಈಗ ಅದ ಹಾಕ್ರಿ ಮತ್ತೆ ರೋಮನ್ ಒಂದ ಹಾಕ್ರಿ ಮತ್ತೆ ಹಾ ರೋಮನ್ 2 ಹಾಕ್ರಿ ಗಾಯತ್ರಿ ಅಲ್ಲ ರಥಾಂತರ ಇದು ಹಾ ಬರ್ಕೊ ಬಡ ಬಡ ಬರ್ಕೊಡ್ರಿ ಮುಂದೆ ಏನಂತ ತಿಳ್ಕೊಂಡು ಹೇಳ್ತಾರ ವಾಕ್ಯ ಓದ್ಲಿಕ್ಕೆ ನೋಡಿ ಕೇಳಿಸ್ಕೊಡ್ರಿ ಒಂದ್ ಸೆಕೆಂಡ್ ಕೇಳಿಸ್ಕೊಡ್ರಿ ಅಭಿಮಂತತಿ ಸ ಹಿಂಕಾರ ಧೂಮೋ ಜಾಯತೆ ಸ ಪ್ರಸ್ತಾವ ಜಲತಿ ಸ ಉದ್ಗೀತ ಅಂಗಾರಾ ಭವಂತಿ ಸ ಸಪ್ರತಿಹಾರ ಉಪಶಾಮ್ಯತಿ ತನ್ನಿಧನಂ ಸಂಶಾಮ್ಯತಿ ತನ್ನಿಧನಂ ಏತದ್ರಥಂತ್ರಮಗ್ನೋ ಪ್ರೋತಂ ರಥಂತ್ರ ಸ ಬರ್ಕೊಳ್ರಿ ಅಗ್ನಿಯಲ್ಲಿ ಇರುವುದು ಅದರ ಮುಂದೆ ಕಂಟಿನ್ಯೂ ಮಾಡಬೇಕು ಅಗ್ನಿಯಲ್ಲಿ ಇರುವುದು ರಥಂತ್ರ ಸಾಮ ಎಲ್ಲದ ಅದು ಅಗ್ನಿ ಎಲ್ಲದ ಅಂದ್ರೆ ಅಗ್ನಿ ಎಲ್ಲದ ಅಂದ್ರೆ ಯಥಾ ಪ್ರಕಾರ ಅಗ್ನಿಯಲ್ಲಿರುವ ಭಗವಂತನನ್ನು ಹೊಗಳುತ್ತಾ ಅವನಿಂದ ನಿಯಮಿತವಾಗಿದೆ ಅಂತ ಅರ್ಥ ಸರಿ ಮುಂದ ಬರ್ಕೊಡ್ರಿ ಅರಣಿ ಮಥನದಲ್ಲಿ ಹಿಂಕಾರ ಕೆಳಗೆ ಶುರುವೀಗ ಅರಣಿ ಮಥನದಲ್ಲಿ ಹಿಂಕಾರ ಹಿಂಗ್ ಬರ್ಸಿರ್ತೀನಿ ಎಂಟ್ಲಿಕ್ಕೆ ಶೋಬೇಟ್ರಿ ಬರ್ಕೊಡ್ರಿ ಅಟ್ಟ ಇಲ್ಲ ಕರೆಕ್ಟ್ ಬರ್ಸಿರ್ತೀನಿ ಅರಣಿ ಮಥನದಲ್ಲಿ ಹಿಂಕಾರ ಹೊಗೆಯಲ್ಲಿ ಪ್ರಸ್ತಾವ ಹೋಮದ್ದದ ಇದು ಹೋಮಕ್ಕೆ ಸಂಬಂಧಪಟ್ಟದ್ದು ಅಂದ್ರೆ ಅಗ್ನಿ ಹೊಗಿ ಶಾಂತ ಆಗೋದಿಲ್ಲ ಹಿಂಗೆಲ್ಲ ಬರ್ತದೆ ಏನ್ ಬರ್ಕೊಂಡ್ರಿ ಅರಣಿ ಮಥನದಲ್ಲಿ ಹಿಂಕಾರ ಹೊಗೆಯಲ್ಲಿ ಪ್ರಸ್ತಾವ ಜ್ವಾಲೆಯಲ್ಲಿ ಉದ್ಗೀತ ಕೆಂಡದಲ್ಲಿ ಪ್ರತಿಹಾರ ಆಮೇಲೆ ಬೆಂಕಿ ಸ್ವಲ್ಪವಾಗಿಯೂ ಹಾಗೂ ಪೂರ್ಣವಾಗಿಯೂ ಬೆಂಕಿಯು ಸ್ವಲ್ಪವಾಗಿಯೂ ಹಾಗೂ ಪೂರ್ಣವಾಗಿಯೂ ಆರುವುದರಲ್ಲಿ ನಿಧನ ಶಾಂತ ತಾಕೋತ ಹೋಗ್ತದೆ ಆ ಸ್ಟೇಜ್ ಒಳಗೆ ನಿಧನ ಸಾಮ ಮೊದಲಿಂದ ಇನ್ನೊಂದ್ಸರಿ ಹೇಳ್ತಿರ್ತೀನಿ ಏನಂತ ತಿಳ್ಕೊಂಡು ಈ ರಥಂತರ ಸಾಮ ಪ್ರತಿಪಾದ್ಯನಾದ ಭಗವಂತನನ್ನ ಅಗ್ನಿಯಲ್ಲಿ ಉಪಾಸನ ಮಾಡಬೇಕು ಅಲ್ಲಿ ಅರಣಿ ಮಥನ ಮಾಡುವಾಗ ಹಿಂಕಾರ ಅಂದ್ರ ಪ್ರದ್ಯುಮ್ನ ಇವೆಲ್ಲ ಗೊತ್ತು ಮತ್ ಬರ್ಕೋಬೇಡ್ರಿ ಅರಣಿ ಮಥನ ಮಾಡುವ ಕಾಲಕ್ಕೆ ಮಥನ ಮಾಡಿದ ಕೂಡ ಹೊಗಿ ಬರ್ತದ ಅಲ್ಲಿ ಪ್ರಸ್ತಾವ ಜ್ವಾಲೆ ಹತ್ಕೊಳ್ತದ ಉದ್ಗೀತ ಆಮೇಲೆ ಕೆಂಡ ಆಗ್ತದ ಅನಿರುದ್ಧ ಪ್ರತಿಹಾರ ಆಮೇಲೆ ಬೆಂಕಿ ನಿಧಾನಕ್ಕೆ ಕಾರ್ಕೋತ ಪೂರ್ಣ ಆಗ್ತದೆ ಆವಾಗ ನಿಧನ ಅಂತ ಇಷ್ಟು 5 ಇಲ್ಲ ಸರಿಯಾಗಿ ಓಕೆ ರೈಟ್ 1 2 3 4 5 ಈಗ ಇವನಿಗೆ ವೃತ್ತ ಏನು ರಥಂತರ ಸಾಮ ಪ್ರತಿಪಾದ್ಯ ರಥಂತರ ಸಾಮದ ತಡ್ರಿ ಏನದು ಅವನಿಗೇನ್ ಬರೀಬೇಕು ಈಗ ಅವಂಗ ಇನ್ನಿಂದ ಏನ್ ಬರ್ದಿದ್ವಿ ನಾವು ಗಾಯತ್ರ ಸಾಮ ಉಪಾಸಕ ರಥಂತರ ಸಾಮ ಉಪಾಸಕನ ವ್ರತ ಅಂತ ಬರ್ಕೋಬೇಕು ಬರ್ಕೊಡ್ರಿ ರಥಂತರ ಸಾಮ ಉಪಾಸಕನ ವ್ರತ ಬರೀಬೇಕು ರಥಂತರ ಸಾಮ ಉಪಾಸಕನ ವ್ರತ ಏನು ವ್ರತ ಅಂತಂದ್ರೆ ನೋಡ್ರಿ ವಾಕ್ಯ ಬರ್ರಿ ಈಗ ಪುಸ್ತಕ ತಗೊಳ್ರಿ ಪುಸ್ತಕ ನೋಡ್ರಿ ವೇದ ಮಂತ್ರ ಅಭಿಮಂತತಿ ಸ ಹಿಂಕಾರೋ ಧೂಮೋ ಜಾಯತೆ ಸ ಪ್ರಸ್ತಾವೋ ಜಲತಿ ಸ ಉದ್ಗೀತೋ ಅಂಗಾರಾಹ ಭವಂತಿ ಸ ಪ್ರತಿಹಾರ ಉಪಶಾಮ್ಯತಿ ತನ್ನಿಧನಂ ಸಂಶಾಮ್ಯತಿ ತನ್ನಿಧನಂ ಏತದ್ರಥಂತರಂ ಅಗ್ನೋ ಪ್ರೋತಂ ಸಹಾಯ ಏತಮೇತದ್ರಥಂತರಮಗ್ನೋ ಪ್ರೋತಂ ವೇದ ಬ್ರಹ್ಮವರ್ಚಸ್ವಿ ಅನ್ನಾದೋ ಭವತಿ ಸರ್ವಮಾಯುರೇತಿ ಜೋಗ್ಜೀವತಿ ಮಹಾನ್ ಪ್ರಜಯಾ ಪಶುಭಿರ್ಬ್ರಹ್ಮ ಭವತಿ ಮಹಾನ್ ಕೀರ್ತ್ಯಾ ಇದೆಲ್ಲ ಎಲ್ಲ ಕಡೆ ಕಾಮನ್ ಇನ್ನ ಮುಗಿದೋತು ಮತ್ತೇನು ನ ಪ್ರತ್ಯಂಗ್ ಅಗ್ನಿಂ ಆಚಮೇತ್ ನ ನಿಷ್ಠೀವೇತ್ ತದ್ವೃತಂ ಎರಡು ಕೆಲಸ ಮಾಡ್ಬೇಕ್ರಿ ಏನ್ ಮಾಡಬೇಕು ಅಂದ್ರ ಅಗ್ನಿಗೆ ಎದುರಾಗಿ ಊಟ ಮಾಡಬಾರದು ಬರ್ಕೊಳ್ರಿ ಅವನ ವ್ರತ ಏನು ಅಂತ ಹೇಳಿ ಅಗ್ನಿ ಎದುರಿನಲ್ಲಿ ಕೂತ್ಕೊಂಡು ಊಟ ಮಾಡಬಾರದು ಮತ್ತು ಸೀನುವುದು ಕಫ ಉಗುಳುವುದನ್ನ ಮಾಡಬಾರದು ಇದು ಅವನ ವ್ರತ ಸೀನುವುದು ಹಕ್ಷಿ ಅನ್ನೋದು ಸಿಂಬಳ ಸೀದೋ ಕೆಲಸ ಎಲ್ಲ ಮಾಡಬಾರ್ದು ಅಗ್ನಿಗೆ ಎದುರಾಗಿ ಊಟ ಮಾಡಬಾರ್ದು ಸೀನಬಾರ್ದು ಉಗುಳಬಾರ್ದು ಇಷ್ಟು ಬರ್ಕೊಡ್ರಿ ಸಾಕು ಸೀನಬಾರ್ದು ಉಗುಳಬಾರ್ದು ಯಾರು ಮಾಡಬಾರ್ದ್ರಿ ನಮ್ಗೆಲ್ಲರಿಗೂ ನಿಯಮದ ಇದು ವಿಶೇಷವಾಗಿ ರಥಂತರ ಸಾಮದವ್ರು ನಾವು ಸತ್ಯಕ್ಕ ನೀರ್ನ್ಯಾಗ ಅಗ್ನಿ ಮುಂದ
ಎಲ್ಲ ಮಲಮೂತ್ರ ವಿಸರ್ಜನೆ ಮಾಡೋದು ಉಗುಳೋದು ಎಲ್ಲ ಮಾಡಬಾರ್ದು. ಆ ಗೋಷ್ಠ ಆಕಳ ಕಟ್ಟೋ ಜಗದಾಗ ಸತ್ಯಕ್ಕೆ ಮಾಡಬಾರ್ದು ಅಂತದ, ಪರಮಾತ್ಮನ ಮಾಡಬಾರ್ದು. ಅವಸರದಲ್ಲಿ ಮಾಡಿದ್ರೆ ಭಾಳ ಆಗ್ತದ ಅಂತ ಹೇಳ್ಯಾರ. ಹೌದು, ಸೀನ್ಬಾರ್ದು, ಸೀನ್ ಬರಬಾರ್ದು, ಕಂಟ್ರೋಲ್ ಮಾಡ್ಕೋಬೇಕು ಅದನ್ನ. ಅಲ್ಲ ನೋಡ್ರಿ, ಅಲ್ಲಿ ಬಿಡ್ರಿ, ದೇವರ ಪೂಜಾ ಕೂತಾಗ ಸೀನ್ಬಾರ್ದು ಅಂತದ. ನಮ್ಮ ಮೂಗಳು ದೇವರ ಮೇಲೆ ಬೀಳ್ತದೆ, ಆ ಪ್ರತಿಮಾ ಆವಾಹನ ಮಾಡಿಬಿಟ್ಟಿರ್ತೀರಿ, ಒಟ್ಟು ಕೂಡ ಸೀರ್ ಬಿಟ್ರೆ ದೇವರು ಎಷ್ಟು ಪ್ರೀತಿಯಿಂದ ಪೂಜಾ ಮಾಡಿಸ್ಕೋಬೇಕು ನಮ್ ಕಡೆ. ಅವನ್ ಬಾಯಾಗಿನ ಹೂಗಳೆಲ್ಲ ಪ್ರತಿಮಾದ ಮೇಲೆ ಬಿದ್ದು, ಜಾವನ್ ಮೇಲೆ ಬಿದ್ದು ದೇವರ ಎದ್ದೋಗ್ಬಿಡ್ತಾರಲ್ಲಿ. ಅವ್ನು ಸೀರೆ ಮುಗಿದ್ಮೇಲೆ ಬರ್ತೀರಪ್ಪ ಅಂತೇಳಿ. ಅದಕ್ಕೆ ಪೂಜಾ ನೋಡ್ರಿ, ದೇವ್ರ ಪೂಜಾ, ಊಟ, ಸಂಧ್ಯಾ ವಂದನ, ಶ್ರಾದ್ದ, ವೈಶ್ವದೇವ, ಅಗ್ನಿಕ, ಹೋಮ ಕಾರ್ಯಗಳು ಎಲ್ಲೆಲ್ಲೂ ಸೀನೋ ಹಂಗಿಲ್ಲ, ಉಗುಳೋ ಹಂಗಿಲ್ಲ, ಮತ್ತೊಂದು ಮಾಡೋ ಹಂಗಿಲ್ಲ, ಎಲ್ಲೂ ಮಾಡೋ ಹಂಗಿಲ್ಲ, ಎಲ್ಲಾ ಮುಗಿಸ್ಕೊಂಡು ಬಂದಾಗ ಕೊಡ್ಬೇಕು. ಇಲ್ಲ, ಅದಕ್ಕ ಮೊದ್ಲು ದೇವ್ರ ಪೂಜೆ ಕೊಡೋಕ್ಕಿಂತ ಮೊದ್ಲ 4 ಸಲ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡ್ ಬಂದು ಕೊಡ್ಬೇಕು ಅಂತದ. ಹೋಗ್ ಬಂದು ಉಗುಳಿ ಪಗಳೆಲ್ಲ ಮಾಡ್ಕೊಂಡ್ ಬಂದಾಗ ಕೊಡ್ಬೇಕು, ಅಲ್ಲಿ ಮಾಡೋ ಹಂಗಿಲ್ಲ ಬಂದು. ಅಲ್ರಿ, ದೇವರ ಹತ್ರ ಕುತ್ಕೊಂಡು ಹಂಗ್ ಮಾಡಿದ್ರೆ ಹೆಂಗ? ಅಲ್ಲ, ಯಾರೋ ದೊಡ್ಡ ವ್ಯಕ್ತಿಗಳು ಕೂತಿರ್ತಾರ, ಅವ್ರ ಮುಂದೆ ಸೀನ್ಬಾರ್ದು, ಕೆಂಬಾರ್ದು ಅಂತ ಹೇಳಿ ಡಿಸಿಪ್ಲಿನ್ ಅಂತ ಇರ್ತಿರ್ಲಿ. ಮತ್ತೆ ಖರ್ಚಿ ಹಿಡ್ಕೊಂಡಿರ್ತಾನೆ ಒದ್ದಿ ದೊಡ್ಡ ಕೂತ ಹಿಂಗ ಅದ್ದಿ ಅಂತ ನೀಗ್ ಸರ್ಕೊಂಡ್ಬಿಡ್ತಾನ, ಮತ್ತ ಅವ್ನು ಗೊತ್ತಾಗಬಾರ್ದು ಅಂತ ಹೇಳಿ ಅಂತಹದ್ದು ಹಾಕ್ಷಿ ಅಂತಂದು ನೋಡ ಸರಿ, ಮುಂದ್ ನೋಡ್ರಿ. ರಥಂತ್ರ ಇದಾಯ್ತಾ, ಇಷ್ಟ ಕೆಲಸ ಆಯ್ತು. ಇದು ರಥಂತ್ರ ಸಾಮ. ಕೆಳಗೆ ಭಾಷ್ಯ ತಗೊಳ್ರಿ, ಏನಂತಾರ ಆಚಾರ್ಯ ಭಾಷ್ಯ ನೋಡ್ರಿ. ಮಂಥನಾದಿ ಸ್ಥಿತಂ ಯಸ್ತು ತನ್ನಾಮಾನಂ ಹರಿಂಪರಂ. ಆ ಅರಣಿ ಮಂಥನವೇ ಮೊದಲಾದ ಕ್ರಿಯೆಗಳಲ್ಲಿ ಇರುವ ಅದೇ ಹೆಸರಿನ ಭಗವಂತನನ್ನು ತತ್ತತ್ ಕ್ರಿಯೈಕ ಹೇತುತ್ವಾತ್, ಆಯಾ ಕೆಲಸಗಳಿಗೆ ಅವನೇ ಕಾರಣನಾಗಿದ್ದರಿಂದಾಗಿ, ಯೋ ಅಗ್ನೌ ಧ್ಯಾಯೇ ಜನಾರ್ದನಂ, ಅಗ್ನಿಯಲ್ಲಿ ಭಗವಂತನನ್ನ ಉಪಾಸನ ಮಾಡ್ತಾ ರಥಾಂತರಾಶ್ರಯಂ ಪಂಚರೂಪಂ ಸ ವಿಮುಚ್ಯತೆ. ರಥಾಂತರಕ್ಕೆ ಆಶ್ರಯನಾಗಿರುವಂತಹ ಭಗವಂತನನ್ನು ಉಪಾಸನೆ ಮಾಡಿದರೆ ಆ ಉಪಾಸಕನು ವಿಮುಚ್ಯತೆ, ಮೋಕ್ಷ ಹೊಂತಾನ. ಸರಿ, ಮುಗಿದೋತು. ಉದ್ದಲ ಯಥಾ ಪ್ರಕಾರ ಅವ ಯೋಗ್ಯತಾನುಸಾರವಾಗಿ ಸರ್ವಜ್ಞ ಆಗ್ತಾನ, ಮೋಕ್ಷವನ್ನು ಹೊಂತಾನ, ಅವನಿಂದ ರಕ್ಷಿತನಾಗ್ತಾನ, ಅನ್ನ ಉಳ್ಳವನಾಗ್ತಾನೆ, ಇವೆಲ್ಲ ಬಂದೇ ಬರ್ತಾವ. ಸರಿ, ಮುಂದೆ ನೆಕ್ಸ್ಟ್ ವಾಮದೇವ್ಯ ಸಾಮ ಬರ್ಕೊಳ್ರಿ. ನಂಬರ್ 3 ವಾಮದೇವ ಸಾಮ್ಯ. ವಾಕ್ಯ ಓದ್ತೀನಿ, ಕೇಳಿಸ್ಕೊಳ್ರಿ. ಉಪಮಂತ್ರಯತೆ ಸ ಹಿಂಕಾರ, ಜ್ಞಪಯತೆ ಸ ಪ್ರಸ್ತಾವ, ಸ್ತ್ರೀಯಾ ಸಹ ಶೇತೆ ಸ ಉದ್ಗೀತ, ಪ್ರತಿಸ್ತ್ರೀಯಾ ಸಹ ಶೇತೆ ಸ ಪ್ರತಿಹಾರ, ಕಾಲಂ ಗಚ್ಚತಿ ತನ್ನಿಧನಂ, ಪಾರಂ ಗಚ್ಚತಿ ತನ್ನಿಧನಂ, ಏತದ್ ವಾಮದೇವ್ಯಂ ಮಿಥುನೆ ಪ್ರೋತಂ. ಸರಿ, ಈಗ ಏನು ಅಂತಂತಂದ್ರ ಸರಿ, ಈಗ ಬರ್ಕೋಬೇಕು. ವಾಮದೇವ್ಯ ಸಾಮವು ಎಲ್ಲದಂತ ಉಪಾಸನ ಬರೀಬೇಕಲ್ರಿ ಮೇಲೆ ಕಂಟಿನ್ಯೂ ಆಗಿ. ಮಿಥುನದಲ್ಲಿರುವ ಗಂಡ ಹೆಂಡತಿಯರಲ್ಲಿ ಇರುವಂತಹದ್ದು, ಮಿಥುನದಲ್ಲಿರುವ ಪುರುಷ ಸ್ತ್ರೀಯರಲ್ಲಿ ಇರುವುದು ಅಂತ ಅರ್ಥ. ಅಲ್ಲಿ ಇದ್ದಾಗ ಅವ್ರ ಅನುಸಂಧಾನ ಮಾಡ್ಕೋಬೇಕು, ಇಂತಹ ಸಾಮದ ಅಂತ ತಿಳ್ಕೊಂಡು ಅವ್ರ ಅನುಸಂಧಾನ ಮಾಡ್ಕೋಬೇಕು. ಸರಿ, ಬರ್ಕೊಳ್ರಿ ಏನಂತ. ಸ್ತ್ರೀ ಮಡದಿಯೊಂದಿಗೆ ನಡೆಸುವ ಸಲ್ಲಾಪದಲ್ಲಿ ಹಿಂಕಾರ. ಕೆಳಗೆ ಮುಂದೆ ಹೋಗ್ಬೇಕು ಸ್ವಾಮಿ, 1ನೇ ನಂಬರ್ 1 ಬರ್ಬೇಕಲ್ಲಿ. ಮಡದಿಯೊಂದಿಗೆ ನಡೆಸುವ ಸಲ್ಲಾಪದಲ್ಲಿ ಹಿಂಕಾರ. ಇನ್ನ ಸುಖಾನುಭವದಲ್ಲಿ ಪ್ರಸ್ತಾವ. ಮಡದಿಯೊಂದಿಗೆ ಮಲಗುವ ಕ್ರಿಯೆಯಲ್ಲಿ ಉದ್ಗೀತ. ಸುಖಾನುಭವದಲ್ಲಿ ಪ್ರಸ್ತಾವ ಮುಗಿತು. ಮುಂದೆ 3ನೇದ್ದು ಹೆಂಡತಿಯೊಂದಿಗೆ ಮಲಗುವ ಕ್ರಿಯೆಯಲ್ಲಿ ಉದ್ಗೀತ. ಹೆಂಡತಿಗೆ ಅಭಿಮುಖವಾಗಿ ಮಲಗುವ ಕ್ರಿಯೆಯಲ್ಲಿ ಪ್ರತಿಹಾರ. ಅಭಿಮುಖವಾಗಿ ಮಲಗುವ ಕ್ರಿಯೆಯಲ್ಲಿ ಪ್ರತಿಹಾರ.
ಮೈಥುನ ಸಮಯ ಹಾಗೂ ಕೊನೆಗೊಳ್ಳುವಾಗ ನಿಧನ. ಮೈಥುನ ಸಮಯ ಹಾಗೂ ಕೊನೆಗೊಳ್ಳುವಾಗ ನಿಧನ. ಆಯ್ತಾಯ್ತು. ಪ್ರತಿಹಾರ. ಮುಂದ ಬರ್ಕೊಂಡಾಗ್ಯದ ಸ್ವಾಮಿ, ಎರಡನೇದ್ದೇ ಅದು ಬರ್ಕೊಂಡಿರಿ, ಮುಂದೆ ಹೋಗ್ಲಿ. ಮೈಥುನ ಸಮಯ ಹಾಗೂ ಕೊನೆಗೊಂಡಾಗ ನಿಧನ. ನಿಧನ. ಪ್ರತಿಹಾರ ಆಯ್ತು. ಮೊದಲನೇದ್ದು ರಘುತ್ಮಚಾರ ಕೇಳ್ರಿ, ನಾ ಹೇಳ್ತೀನಿ ಒಂದ್ಸಲಿ. ನಾ ಹೇಳ್ತೀನಿ. ಮೈಥುನ ಸಮಯ ಹಾಗೂ ಕೊನೆಯಲ್ಲಿ ನಿಧನ. ಆಯ್ತಾ? ಬಿಡ್ರಿ. ಈಗ ನೋಡ್ರಿ, ಎಲ್ಲಾರು ಮೊದ್ಲಿಂದ ಸರಿಯಾಗಿ ನೋಡ್ಕೊಳ್ರಿ, ಮುಗಿದು ಹೋಗ್ತದ. ಮಡದಿಯೊಂದಿಗೆ ನಡೆಸುವ ಸಲ್ಲಾಪದಲ್ಲಿ ಹಿಂಕಾರ, ಸುಖಾನುಭವದಲ್ಲಿ ಪ್ರಸ್ತಾವ, ಮಡದಿಯೊಂದಿಗೆ ಮಲಗುವ ಕ್ರಿಯೆಯಲ್ಲಿ ಉದ್ಗೀತ, ಮಡದಿಗೆ ಅಭಿಮುಖವಾಗಿ ಮಲಗುವಾಗ ಪ್ರತಿಹಾರ, ಮೈಥುನ ಸಮಯ ಹಾಗೂ ಅದು ಕೊನೆಗೊಳ್ಳುವಾಗ ನಿಧನ. ಮುಗಿದೋತು. ಮುಂದೆ ಬರ್ರಿ. ಏನಂತಾರ ಅಂತಂದ್ರ, ಈ ಮಿಥುನದಲ್ಲಿ ವಾಮದೇವ್ಯ ಸಾಮ ಆಶ್ರಯವಾಗಿದೆ. ಅಂಥ ವಾಮದೇವ ಸಾಮ್ಯ ಅಲ್ಲಿರಬೇಕು. ಸರಿ. ಈಗ ಮಹಾನ್ ಕೀರ್ತ್ಯ ಇವನ ವೃತವು, ಈ ಸಾಮದ ಉಪಾಸ, ಇವನ ವೃತವು ಇಷ್ಟು ಬರ್ಕೊಂಡ್ಬಿಡಿ ಸಾಕು. ಇವನ ವೃತವು ಅದಕ್ಕ ಕರ್ಮವಶದಿಂದ ಅನೇಕ ಹೆಂಡತಿಯರಿದ್ರೆ ಹಂಗ ಬರ್ಕೊಂಡಿರ್ಬೇಕು. ಕರ್ಮವಶದಿಂದ ಮುಗಿತ್ ಬರ್ಕೊಡ್ರಿ, ತಲೆ ಬರ್ಕೊಡ್ರಿ. ಕರ್ಮವಶದಿಂದ ಅನೇಕ ಹೆಂಡತಿಯರಿದ್ದರೆ ಅವರಲ್ಲಿ ಯಾರನ್ನೂ ಬಿಡಕೂಡದು. ಅವರಲ್ಲಿ ಯಾರನ್ನೂ ಬಿಡಕೂಡದು. ಒಬ್ಬರ ಮೇಲೆ ಬಹಳ ಪ್ರೀತಿ ಮಾಡದೆ, ಇನ್ನೊಬ್ಬರ ಮೇಲೆ ಕಡಿಮೆ ಮಾಡದೆ, ತಿರಸ್ಕಾರ ಮಾಡದೆ ಮಾಡಬಾರ್ದು. ಇದು ಅವನ್ ವೃತ್ತ. ಇದು ಸರಿ ಹೋತಾ? ಕೆಳಗ ಭಾಷ್ಯ ನೋಡ್ರಿ. ಮಿಥುನಸ್ಥಂ ಪಂಚರೂಪಂ ಧ್ಯಾತ್ವೈವ ಪುರುಷೋತ್ತಮಂ. ಮಿಥುನದಲ್ಲಿರುವಂತಹ ಪಂಚರೂಪವನ್ನ ತಿಳಿದು ಧ್ಯಾನ ಮಾಡಿ ಪುರುಷೋತ್ತಮ. ಅತ್ಯಾಗೀಚ ಸ್ವಭಾರ್ಯಾಣಾಂ, ತನ್ನ ಹೆಂಡಂದ್ರಲ್ಲಿ ಯಾರನ್ನೂ ಬಿಡದೆ. ಅದಕ್ಕೆ ತನ್ನ ಹೆಂಡಂದ್ರಲ್ಲಿ ಯಾರನ್ನೂ ಬಿಡದೆ ಅಂದ್ರೆ ಯಾರು ಬರೀತಾರೆ ಏನಂತ? ಕರ್ಮವಶಾತ್ ಅನೇಕ ಸ್ತ್ರೀ ಪರಿಗ್ರಹೇ. ಕರ್ಮವಶದಿಂದ ಅನೇಕ ಹೆಂಡತಿಯ ಲಗ್ನ ಆಗಿದ್ರ ಅಂತ ಬರ್ದಾರ. ಅದಕ್ಕೆ ಕರ್ಮವಶಾತ್ ಅಂತ ಬರ್ಸಿದ್ ನಿಮಗೆ. ಪ್ರಾರಬ್ಧ ಕರ್ಮ 4 ಹೆಂಡತಿಯರಿದ್ರು ಅಂತಂದ್ರ ಸಂತೋಷ ಪಡ್ಲಿಕ್ಕೆ ಹೋಗ್ಬೇಡ್ರಿ. 4 ಹೆಂಡತಿ ಅಂತ ತಿಳ್ಕೊಂಡು ಹೇಳಿ ಬರೆಯೋ ಕಾಲಕ್ಕರ ಕೆಲವು ಸಂತೋಷ ಆಗ್ತಿರ್ತದೆ. ಅನೇಕ ಹೆಂಡತಿ ಬರೆಯೋ ಕಾಲಕ್ಕರ ಕೆಲವರಿಗೆ ಅನೇಕ ಹೆಂಡತಿಯರಿದ್ರೆ ಅಂತೀಗ ಅಷ್ಟು ಸಂತೋಷ ಪಡ್ಲಿಕ್ಕೆ ಹೋಗ್ಬೇಡ್ರಿ. ಕರ್ಮ ಎಲ್ಲಿಂದು ಅದಕ್ಕೆ ತಿಳಿಲಿ ಅಂತ ಹೇಳಿದ್ರು. ಅಲ್ಲ, 4 ಇದ್ದಾಗ ಸಂಭಾಷ ಪ್ರಶ್ನೆ ಬರೋದಿಲ್ರಿ. ಅವ್ರವ್ರ ಸಮಾಜ ಗೊತ್ತಿರ್ತಾರ ನೋಡ್ರಿ. ಮನ್ಯಾಗ ಒಂದ ಮಕ್ಕಳು ಇದ್ದೋದ್ರ ಬಹಳ ಮುದ್ದು ಮಾಡಿ ಬೆಳೆಸ್ತಿರ್ತಾರ. 4 ಇದ್ರೆ ಯಾರನ್ನ ಮುದ್ದು ಮಾಡಂಗಿಲ್ರಿ. ಅವ್ರ ಪಡೆಯೋ ಬೆಳಿತಾವ ಹೋಗ್ತಾವ. ಹಂಗ ಅವ್ರ ಹಿಂಗ ಇದು ಬಹಳ ಮುದ್ದು ಮಾಡ್ಬೇಡ್ರಿ ಅಂತ ಹೇಳಿದ್ದು ಮಕ್ಕಳನ್ನ. ಅದಕ್ಕ ಮುಂದೆ ಹೋಗೊಂಡ್ ಬರ್ರಿ. ಅತ್ಯಾಗೀಚ ಸ್ವಭಾರ್ಯಾಣ ಮುಚ್ಚತೆ ನತ್ರ ಸಂಶಯ. ಅದಕ್ಕ ಯಾವ ಹೆಂಡತಿಯನ್ನು ತಿರಸ್ಕಾರ ಮಾಡಬಾರದು. ದಶರಥನಿಗೆ ಕೌಸಲ್ಯ, ಕೈಕೇಯಿ, ಸುಮಿತ್ರ ಅಂತ 3 ಮಂದಿ ಇದ್ರು. ಯಾರನ್ನೂ ತಿರಸ್ಕಾರ ಮಾಡೋಂಗಿಲ್ಲ. ಅಲ್ಲಿ ಅಷ್ಟ್ರನ್ನೂ ಪ್ರೇಮದಿಂದ ನೋಡ್ಲೇಬೇಕು. ಹಿಂಗ ಅನೇಕ ಕಡೆಗಳಲ್ಲಿ ಬರ್ತದೆ. ಸರಿ. ನಾಥ ಸಂಶಯ. ಇಲ್ಲಿ ಮಿಥುನಂ ಅನ್ನೋ ಶಬ್ದಕ್ಕೆ ಗಂಡ ಹೆಂಡತಿಯರು ಸೇರಿರುವಿಕೆ ಅನ್ನೋದ್ರ ಜೊತೆಗೆ ಮಿಥೋ ನಯತಿ ಇತಿ ಮಿಥುನಂ ಭಗವಾನ್ ಅಂದ್ರೆ ಗಂಡ ಹೆಂಡತಿಯರನ್ನ ಅನ್ಯೋನ್ಯವಾಗಿ ಸ್ಥಾನ. ಆದ್ರಿಂದ ದೇವರಿಗೆ ಮಿಥುನ ಅಂತ ಹೆಸರು. ಈ ಸಾಮ ಪ್ರತಿಪಾದ್ಯ ಉಪಾಸನೆಯನ್ನು ಮಾಡಿದ ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ತಾರೆ, ಪ್ರೀತಿಯಿಂದ ಇರ್ತಾರೆ. ಅದಕ್ಕೆ ಭಗವಂತನ ಅನುಗ್ರಹ. ಎಲ್ಲ ಗಂಡ ಹೆಂಡತಿ ಚಂದ ಇರ್ಬೇಕು, ಎಲ್ಲ ಅಪ್ಪ ಮಕ್ಕಳು ಚಂದ ಇರ್ಬೇಕು, ಅತ್ತಿ ಮಾವ ಒಟ್ಟರೆಲ್ಲ ಚಲೋ. ಎಲ್ಲದಕ್ಕೂ ಪುಣ್ಯ ಬೇಕ್ರಿ. ಎಲ್ಲಾ ಪುಣ್ಯ ಅಷ್ಟು ಮಾಡಿದ್ರೆ ಸಿಗ್ತಾವ. ಅರ್ಧಂಬರ್ಧ ಪುಣ್ಯ ಮಾಡಿರೋದು ಮತ್ತ ಅಲ್ಲಿ ಆಗ್ಲಿ ಇಲ್ಲಿ ಆಗ್ಲಿ ಅಂತ ಕೂತ್ರ ಡೈವರ್ಸ್ ಜಾಸ್ತಿ ಭಯಂಕರ. ಡೈವರ್ಸ್ ಬಿಡ್ರಿ. ಈಗಂತೂ ಕೊಂದೆ ಹಾಕ್ಲಿಕ್ಕೆ ಬಿಟ್ರಿ. ಈಗ ವಿಚಾರ ಇಲ್ಲ. ಏಕಾದಶ ಸ್ಕಂದಲ್ಲಿ ಹೇಳುವಾಗ ಅದೊಂದು ವಾಮದೇವ ಯಜ್ಞ ಅಂತ ಅರ್ಥ ಮಾಡಿಕೊಡ್ರಿ ಅಂತ ಸ್ಪಷ್ಟ ಬರೀತಾರೆ. ಅದನ್ನೇನ್ ದೋಷ ಅಂತ ತಿಳ್ಕೊಂಡು ಭಯಂಕರ ಅನ್ನೋದು ಮಾಡ್ಬೇಡ್ರಿ ಅಂತ. ಆ ಕಾಲದಲ್ಲಿ ಒಂದು ನೆನ್ಬಿಟ್ಟು ಹೋಗ್ಬೇಕು. ಆ ಕಾಲದಲ್ಲಿ ಭಗವಂತ ಎಷ್ಟು ಪ್ರಸನ್ನನಾಗಿ ಅವಳು ಸೇರಿರ್ತಾನೋ ಅಂಥ ಸಂತಾನಗಳ ಉತ್ಪತ್ತಿ ಆಗ್ತದೆ ಅಂತ ಹೇಳ್ತಾರೆ. ಇವು ಕೆಟ್ಟ ಅಡಸ್ಲಾ ಮನಸ್ಸಿನ ಇನ್ನೂ ತಲೆ ಇಟ್ಕೊಂಡು ಆದ್ರೆ ಅವು ಹೆಂಗ ಹುಟ್ಕೋತಾವ. ಶುದ್ಧ ಶ್ರದ್ಧೆಯಿಂದ ಮನಸ್ಸಿನಿಂದ ಇದ್ರು ಅಂದ್ರೆ ಒಳ್ಳೆ ಸಂತಾನಗಳಾಗ್ತಾವ ಅಂತ ತಿಳ್ಕೊಂಡು ಹೇಳ್ತಾರೆ. ಅಟ್ಲೀಸ್ಟ್ ಅಪ್ಪ ಅಮ್ಮನ್ ಮಾತಾಡಿಸುವಂಥವ್ರು ಆಗ್ಬೇಕಲ್ಲ. ಕೊನೆಗೆ ಉಳಿದು ಬಿಟ್ಬಿಡ್ರಿ, ಬಹಳ ದೊಡ್ಡ ಆಗೋದು ಬೇಡ. ತಂದೆ ತಾಯಿ ಗೌರವ ಇಂಥವ್ರ ಹುಟ್ಟಬೇಕು ಅಂದ್ರೆ ಪ್ರಸನ್ನ ಮನಸ್ಸಿರ್ಬೇಕು. ಭಗವಂತ ಆಗಿ ಸೃಷ್ಟಿ ಮಾಡ್ತಾನ ಅಂತ
ಹೇಳ್ಯಾರ ಆಚಾರ್ಯರು. ವಾಮದೇವ್ ಬಹುಶಃ ಹರಿಕಥಾಮೃತ ಸಾರೊಳ ಪಂಚಮಹಾಯಜ್ಞ ಬರ್ತದೆ ಇವಾಗ ಛಾಂದೋಗ್ಯದಾಗ ಮುಂದೆ ನೆಕ್ಸ್ಟ್ ಅದ ಪಂಚಮಹಾಯಜ್ಞ ಬರ್ತದೆ ಸರಿ. ಸಾಮಾಧವೀಗತಮೋ ಗಾಯತ್ರ ರಥಂತರ ವಾಮದೇವ್ಯಾತು ಬೃಹತ್ ಸಾಮ ಪ್ರತಿಪಾದ್ಯನಾದವನಿದ್ದಾನೆ. ನಾಳೆ ನೋಡ. ಶ್ರೀಕೃಷ್ಣ ಅರ್ಪಣಮಸ್ತು.